यस्य प्रसादात् अहमेव सर्वं मय्येव सर्वं परिकल्पितं च इत्थं विजानामि सदात्मतत्त्वं तस्याङ्घ्रियुग्मं प्रणतोऽस्मि नित्यं तस्याङ्घ्रियुग्मं प्रणतोऽस्मि नित्यम्। वन्दे तं सच्चिदानन्दं यतिवर्यं महामतिं वेदान्तसारज्ञं सद्गुरुं प्रणतोऽस्म्यहं श्रीगुरुं प्रणतोऽस्म्यहं। सर्वात्मा सर्वदृग्योऽसौ सर्वाध्यासनिरासकृति सततं सन्निधत्तां मे हृदये परमस्य सदाहं सम्प्रदायज्ञं संयमीन्द्रं सदाश्रयं सद्गुरुं सच्चिदानन्दं सदाचारं समाश्रये। श्रीमच्छंकर भगवत् पूज्य पादमहासद्गुरुभ्यो नमः। श्री श्री सच्चिदानंदेन्द्र सरस्वती सद्गुरु पादुकाभ्यां नमः। नमो नमः सद्गुरु पादुकाभ्यां। सद्गुरु भक्तರು, ಮುಮುಕ್ಷ ಸಾಧಕರು, ವಿಚಾರ ಪರರು, ವಿಮರ್ಶನ ಚತುರರು, ವೇದಾಂತ ಪ್ರಿಯರು, ಭಗವದ್ ಭಕ್ತರು ಆಗಿರುವ ವೇದಾಂತಿಗಳಾದ ಆತ್ಮೀಯ ಪ್ರೇಮಾತ್ಮ ಸ್ವರೂಪಿಗಳಾದ ತಮ್ಮೆಲ್ಲರಿಗೂ ಇಂದಿನ ಸುಪ್ರಭಾತವನ್ನು ಹೇಳುತ್ತಾ, ಇಂದು ಶ್ರೀ ಪರಾಭವನಾಮ ಸಂವತ್ಸರದಲ್ಲಿ ಉತ್ತರಾಯಣ ಗ್ರೀಷ್ಮ ಋತು ಅಧಿಕ ಜ್ಯೇಷ್ಠ ಮಾಸ ಶುಕ್ಲ ಪಕ್ಷ ಷಷ್ಠಿ ತಿಥಿ ಶುಕ್ರವಾರ 2026ನೇ ಇಸವಿ ಮೇ ಮಾಹೆಯಲ್ಲಿ ಇಂದು 22ನೇ ತಾರೀಖಿನ ಶುಕ್ರವಾರದ ಶುಭೋದಯವನ್ನು ತಮ್ಮೆಲ್ಲರಿಗೂ ಕೋರುತ್ತಾ, ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರಿಂದ ರಚಿತವಾಗಿರುವ ಅಧ್ಯಾಸ ಭಾಷ್ಯ, ಅದಕ್ಕೆ ಪರಮ ಪೂಜ್ಯ ಸದ್ಗುರು ಪುಂಗವರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ಬರೆದಿರುವ ಸುಗಮ ವ್ಯಾಖ್ಯಾನ, ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಸುಸ್ವಾಗತ. ಸುಗಮ ಗ್ರಂಥ ಅಥ ಸಪ್ತಮ ಖಂಡ ಅಥವಾ ಸಪ್ತಮ ಅಧ್ಯಾಯ ಅಥವಾ ಸಪ್ತಮೋ ವಿಭಾಗ, ये 7th chapter. अथ अध्यास प्रकार प्रदर्शन भाष्यम. ಎಷ್ಟು ಚೆನ್ನ ಬರೀತಾರ್ರಿ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು. ವ್ಯಾಖ್ಯಾನಕಾರರೂ ಹೌದು, ಬ್ರಹ್ಮಜ್ಞಾನಿ ಪುಂಗವರೂ ಹೌದು, ವೇದಾಂತಾರ್ಥ ನಿಷ್ಠರೂ ಹೌದು, ಮತ್ತು ವಿಶೇಷವಾಗಿ ಶಾಂಕರ ಭಾಷ್ಯಕ್ಕೆ ವ್ಯಾಖ್ಯಾನಕಾರರು ಹೌದು. ಇದು ಎಡಿಟಿಂಗ್ ಆರ್ಟ್. ಈಗ ಅಧ್ಯಾಸ ಪ್ರಕಾರ ಪ್ರದರ್ಶನ, ಅಧ್ಯಾಸದಲ್ಲಿ ಎಷ್ಟು ಪ್ರಕಾರಗಳಿವೆ, ಎಲ್ಲವೂ ಅಧ್ಯಾಸವೇ. ಲೋಕದಲ್ಲಿ ಅಧ್ಯಾಸದ ಪ್ರಕಾರಗಳು ಎಷ್ಟು, ಡಿಫರೆಂಟ್ ಅಂಡ್ ಡಿಫರೆಂಟ್ ಫಾರ್ಮ್ಸ್ ಆಫ್ ಅಧ್ಯಾಸ. ಅಧ್ಯಾಸದ ಪ್ರಕಾರವನ್ನ ಪ್ರದರ್ಶನ ತೋರಿಸುವಂತ ಭಾಷ್ಯ. ಈಗ ಭಾಷ್ಯವನ್ನು ಓದ್ತೇನೆ, ತುಂಬಾ ಚೆನ್ನಾಗಿ. ಅಧ್ಯಾಸೋ ನಾಮ ಅತಸ್ಮಿನ್ ತದ್ಬುದ್ಧಿರಿತ್ಯವೋಚಾಮ ತದ್ಯಥಾ
ಪುತ್ರ ಭಾರ್ಯಾದಿಷು ವಿಕಲೇಶು ಸಕಲೇಶು ವಾ ಅಹಮೇವ ವಿಕಲಃ ಸಕಲೋ ವೇತಿ ಭಾಷ್ಯ ಧರ್ಮಾನ್ ಆತ್ಮನ್ಯಧ್ಯಸ್ಯತಿ ತಥಾ ದೇಹ ಧರ್ಮಾನ್ ಸ್ಥೂಲೋಹಂ ಕೃಶೋಹಂ ಗೌರೋಹಂ ತಿಷ್ಠಾಮಿ ಗಚ್ಚಾಮಿ ಲಂಘಯಾಮಿ ಚೇತಿ ತಥಾ ಇಂದ್ರಿಯ ಧರ್ಮಾನ್ ಮೂಕಃ ಕಾಣಃ ಕ್ಲೀಬಃ ಬಧಿರಃ ಅಂಧೋಹಮಿತಿ ತಥಾ ಅಂತಃಕರಣ ಧರ್ಮಾನ್ ಕಾಮ ಸಂಕಲ್ಪ ವಿಚಿಕಿತ್ಸಾ ಅಧ್ಯವಸಾಯಾದೀನ್ ಏವಂ ಅಹಂ ಪ್ರತ್ಯಯಿನಂ ಅಶೇಷ ಸ್ವಪ್ರಚಾರ ಸಾಕ್ಷಿಣಿ ಪ್ರತ್ಯಗಾತ್ಮನಿ ಅದ್ಯಸ್ಯ ಚಂಚ ಪ್ರತ್ಯಗಾತ್ಮಾನಂ ಸರ್ವಸಾಕ್ಷಿಣಂ ತದ್ವಿಪರ್ಯಯೇನ ಅಂತಃಕರಣಾದಿಷು ಅಧ್ಯಸ್ಯತಿ. ಶಾಂಕರ ಭಾಷ್ಯ. ಏನ್ ಶಂಕರಾಚಾರ್ಯರು ಕಮ್ಮಿ ಇಲ್ಲ. 16 ವರ್ಷದ ಬಾಲಕ ಶಂಕರನ ಮಾತಿದು ನನಗೆ ಪರಮಾಶ್ಚರ್ಯ ಬರ. 16ನೇ ವರ್ಷ ಅಂತಂದ್ರೆ SSLC ಪರೀಕ್ಷೆಯನ್ನ ಓದುವಂತ ವಯಸ್ಸು. ಆ ವಯಸ್ಸಿನಲ್ಲಿ ಅಧ್ಯಾಸ ಭಾಷ್ಯ ಬರೆದಿದ್ದಾನಲ್ಲ ಪುಣ್ಯಾತ್ಮ. ಆ ಹುಡುಗ ಎಂಥ ಮಹಾತ್ಮ, ಎಂಥ ತೇಜಸ್ವಿ, ಎಂಥ ಬುದ್ಧಿವಂತ, ಎಂಥ ಬ್ರಹ್ಮನಿಷ್ಠ ಅನ್ನುವುದನ್ನು ಅರ್ಥ ಮಾಡ್ತೀವಿ. ಒಮ್ಮೆ ಅರ್ಥ ಹೇಳ್ತೇವೆ. ಅಧ್ಯಾಸೋ ನಾಮ, ಅಧ್ಯಾಸ ಎಂದರೆ ಅತಸ್ಮಿನ್ ತದ್ಬುದ್ಧಿ, ಜ್ಞಾಪಕ ಇಟ್ಟು, ತಸ್ಮಿನ್ ತದ್ಬುದ್ಧಿ ವಿದ್ಯಾ, ಅತಸ್ಮಿನ್ ತದ್ಬುದ್ಧಿ ಅಧ್ಯಾಸ. ಈಗ ಹಗ್ಗವನ್ನ ಹಗ್ಗ ಅಂತ ತಿಳ್ಕೊಂಡ ವಿದ್ಯಾ, ಹಗ್ಗವನ್ನ ಹಾವು ಅಂತ ತಿಳ್ಕೊಂಡ ಅಧ್ಯಾಸ. ಅತಸ್ಮಿನ್ ಅಸರ್ಪಭೂತಾಯಾಂ ರಜ್ವಾಂ, ಸರ್ಪವಾಗದೇ ಇರುವಂತಹ ವಸ್ತುವಿನಲ್ಲಿ, ಹಗ್ಗದಲ್ಲಿ, ಹಗ್ಗವು ಹಾವಲ್ಲ, ಹಾವಲ್ಲದಿರುವ ಹಗ್ಗದಲ್ಲಿ ಹಾವು ಅಂತ ಮಾಡ್ಕೋತಾ ಅಧ್ಯಾಸ. ಸಂಸಾರಿ ಎಲ್ಲದಿರುವ ಜೀವಾತ್ಮನು ನನ್ನನ್ನ ಸಂಸಾರಿ ಅಂತ ಮಾಡ್ಕೊಂಡಿದ್ದಾನಲ್ಲ, ಅದು ಅಧ್ಯಾಸ. ದೇಹವಲ್ಲದಿರುವ ನನ್ನನ್ನ ದೇಹ ಅಂತ ಮಾಡ್ಕೊಂಡಿದ್ದೇನಲ್ಲ, ಇದು ಅಧ್ಯಾಸ. ಒಟ್ಟಿನಲ್ಲಿ ಅತಸ್ಮಿನ್ ತದ್ಬುದ್ಧಿರಧ್ಯಾಸ, ಯಾವುದು ಅದಲ್ಲವೋ ಅದು ಅಲ್ಲದರಲ್ಲಿ ಅದು ಎನ್ನುವಂತ ಬುದ್ಧಿ, ತಿಳಿವಳಿಕೆ. ಅಧ್ಯಾಸ ಎನ್ನುವಂತಹದ್ದು ಬುದ್ಧಿಯೇ ಹೊರತು ತಿಳಿವಳಿಕೆಯೇ ಹೊರತು ಪದಾರ್ಥವಲ್ಲ. ಇದನ್ನ ಪಾಠ ಮಾಡುವಾಗ ಅಧ್ಯಾಸವಾಗಿ ಭಾಗವನ್ನ ಪರಮ ಪೂಜ್ಯ ನನ್ನ ಪ್ರೀತಿಯ ಸದ್ಗುರು ಪುಂಗವರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಯವರು 10 ಸಲ ಗಟ್ ಮಾಡ್ಬಿಟ್ಟಿದ್ದಾರೆ. ಕನಸಿನಲ್ಲೂ ವಾಕ್ಯವನ್ನು ಹೇಳ್ತೇನೆ ನಾನು. ಎಷ್ಟು ಸರಳವಾಗಿದೆ ವಾಕ್ಯ. ಅಧ್ಯಾಸೋ ನಾಮ ರಾಮೋ ನಾಮ ಗುರುರ್ ನಾಮ ಪಾಠಶಾಲಾ ನಾಮ ಅಂದಾಗೆ ಅಧ್ಯಾಸ ಮೀನ್ಸ್ ಅತಸ್ಮಿನ್, ಅದು ಅಲ್ಲದರಲ್ಲಿ, ಸದ್ಬುದ್ಧಿ ಅದು ಎನ್ನುವ ಬುದ್ಧಿ, ಅದೇ ಹೇ ಆತ್ಮನಿ ದೇಹ ಬುದ್ಧಿ, ಅನಾತ್ಮನಿ ಆತ್ಮಬುದ್ಧಿ ಅಧ್ಯಾಸ ಇತಿ ಎಂದು ಅವೋಚಾಮ ಎಂದು ಹೇಳಿದ್ದೇವೆ. ಅಧ್ಯಾಸ ಅಂತಂದ್ರೆ ಆತ್ಮನಲ್ಲದರಲ್ಲಿ ಆತ್ಮ ಎನ್ನುವ ತಪ್ಪು ತಿಳುವಳಿಕೆ ಎಂದು ಹಿಂದೆ ಹೇಳಿದ್ದೇವೆ. ತದ್ಯಥಾ, ಅದು ಹೇಗೆಂದರೆ ಒಳ್ಳೆ ಉದಾಹರಣೆ ಕೊಡ್ತಾರೆ. ಶಂಕರರು ನೈಷ್ಠಿಕ ಅಪ್ಪಟ ಬ್ರಹ್ಮಚಾರಿಗಳು, 110%. ಶಂಕರರಿಗಿಂತ ಬ್ರಹ್ಮಚಾರಿಗಳು ಬೇಕೇ ಇಲ್ಲ. ನೈಷ್ಠಿಕ ಬ್ರಹ್ಮಚಾರಿಗಳು, ಆಮೇಲೆ ಪಕ್ಕಾ ಸನ್ಯಾಸಿ ಪುಂಗವರು ಅಂತ ಶಂಕರಾಚಾರ್ಯರು ಗೃಹಸ್ಥರ ಉದಾಹರಣೆ ಕೊಡ್ತಾ ಇದ್ದಾರೆ. ತದ್ಯಥಾ, ಹೇಗೆಂದರೆ ಪುತ್ರ ಭಾರ್ಯಾದಿಷು ವಿಕಲೇಶು
ಸಕಲೇಶು ವಾ ಅಹಮೇವ ವಿಕಲಃ ಅಹಮೇವ ಸಕಲೋ ವಾ ಇತಿ ಭಾಷ್ಯ ಸನ್ಮಾನ ಆತ್ಮನ್ಯಧ್ಯಸ್ಯತಿ. ಬಹಳ ಚೆನ್ನಾಗಿದೆ. ಹೇಗೆಂದರೆ ಪುತ್ರ, ಭಾರ್ಯ ಮುಂತಾದವುಗಳಲ್ಲಿ ಪುತ್ರ ಮಗ, ಭಾರ್ಯ ಹೆಂಡತಿ, ಇಲ್ಲೇನು ಸೂಚನೆ ಮಾಡ್ತಾ ಇದ್ದಾರೆ ಅಂದ್ರೆ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಗಳ ಪಾದಾರವಿಂದಗಳಿಗೆ ಭಕ್ತಿಪೂರ್ವಕವಾದ ಅನಂತ ಪ್ರಣಾಮ. ನೋಡಪ್ಪ, ಶಂಕರಾಚಾರ್ಯರು ಮೊದಲು ಪುತ್ರ ಹಾಕಿದ್ರು, ಆಮೇಲೆ ಭಾರ್ಯ ಹಾಕಿದ್ದಾರೆ. ಸಾಮಾನ್ಯವಾಗಿ ಮೊದಲು ಹೆಂಡತಿಯ ಮೊದಲು ಮಕ್ಕಳ ಮೊದಲು ಹೆಂಡತಿ ಬ್ರಹ್ಮಚಾರಿಯಾಗಿದ್ದ, ಮದುವೆಯಾದ, ಹೆಂಡತಿ ಅಂತ ಬಂದು ಗೃಹಸ್ಥನಾದ, ಆಮೇಲೆ ಮಕ್ಕಳು. ಪಾಪ ಶಂಕರಾಚಾರ್ಯರಿಗೆ ಗೊತ್ತಿಲ್ಲ ಅಂತ ಕಾಣಿಸುತ್ತೆ. ಅವರು ಭಾರ್ಯ ಪುತ್ರಾದಿಶು ಅಂತ ಹೇಳ್ಬೇಕಾಗಿತ್ತು. ಹಾಗೆ ಹೇಳದೆ ಪುತ್ರ ಭಾರ್ಯಾದಿಶು ಅಂತ ಬರೆದಿದ್ದಾರೆ ಅಂತ ಕೆಲವು ತಿಳಿಗೇಡಿಗಳ ವ್ಯಾಖ್ಯಾನವನ್ನು ಮಾಡ್ತಾರೆ. ಅದು ತಪ್ಪು. ಶಂಕರಾಚಾರ್ಯರು ಅಧ್ಯಾಸ ವಿಚಾರವನ್ನು ಬರೀತಾ ಇದ್ದಾರೆ. ಅಧ್ಯಾಸದ ವಿಷಯ ಬಂದಾಗ, ಅಭಿಮಾನ ವಿಷಯ ಬಂದಾಗ ಮೊದಲು ಮಗ, ಆಮೇಲೆ ಹೆಂಡತಿ. ಇದನ್ನ ಸ್ವಾರಸ್ಯಗರ್ಭ ಪಾಠ ಮಾಡಿದ್ದಾರೆ ಗುರು. ಉದಾಹರಣೆ ಕೊಡ್ತೀನಿ. ದಂಪತಿಗಳು, ಒಬ್ಬ ಮಗ ಹುಟ್ಟಿದ್ದಾನೆ, ತುಂಬಾ ಬುದ್ಧಿವಂತ. ಆ ಮಗನಿಗೆ 20 ವರ್ಷ, ಏನೋ BE ಓದ್ತಾ ಇದ್ದಾನೆ. ಆ ಮಗನ ಮೇಲೆ ಗಂಡನಿಗೆ ತುಂಬಾ ಪ್ರೀತಿ. ಒಂದ್ ವೇಳೆ ಹೆಂಡತಿಗೆ ತೊಂದರೆಯಾದ್ರೂ ಪರವಾಗಿಲ್ಲ, ಮಗನಿಗೆ ಒಳ್ಳೇದಾಗ್ಬೇಕು ಇಷ್ಟಪಡ್ತಾನೆ. ಬಡವ, ಓದಿಸ್ತಾ ಇದ್ದಾನೆ ಮಗನನ್ನ, ಮಗನ ಮೇಲೆ ಜಾಸ್ತಿ ಪ್ರೀತಿ ಇದೆ. ಹೆಂಡತಿ ಹೇಳ್ತಾನೆ, ನಿನ್ನತ್ತೆ ಇರುವಂತ ಚಿನ್ನದ ಬಳೆ ಸರ್ವನ್ನೆಲ್ಲ ಕೊಡು, ಮಾರಾಟ ಮಾಡಿ ಮಗನನ್ನು ಓದಿಸೋಣ. ನೋಡಿದ್ರ, ಗುರು ಹೇಳ್ತಾ ಇದ್ದೆ, ಲೋಕದಲ್ಲಿ ಅಧ್ಯಾಸವನ್ನೇ ವಿಚಾರ ಮಾಡಿ ನೋಡುವಾಗ ಹೆಂಡತಿ ಮೇಲೂ ಅಧ್ಯಾಸವಿದೆ. ಹೆಂಡತಿಗಿಂತಲೂ ಕೂಡ ಮಗನ ಮೇಲೆ ಹೆಚ್ಚಿನ ಅಧ್ಯಾಸವಿದೆ. ಹೆಂಡತಿಗೂ ಹುಷಾರಿಲ್ಲ, ಮಗನಿಗೂ ಹುಷಾರಿಲ್ಲ. ಹೆಂಡತಿಯನ್ನ ತಿರಸ್ಕರಿಸಿ ಮಗನ ಆರೋಗ್ಯವನ್ನು ನೋಡ್ಕೋತೆ. ಮಗನಲ್ವಾ ವಂಶದ ಕುಡಿ, ನನ್ನ ಮಗ ವಂಶವನ್ನು ಬೆಳೆಸುವಂತವನು, ವಿದ್ಯಾವಂತನಾಗಬೇಕು ಅನ್ನುವಂತ ದೃಷ್ಟಿಯಿಂದ ಮಗನ ಮೇಲೆ ಹೆಚ್ಚಿನ ಅಧ್ಯಾಸ ಉಂಟು. ಇದನ್ನ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಗಳ ಬಾಯಿನಿಂದ ಕೇಳ್ಬೇಕು. ಮಜಾ. ಪುತ್ರ ಭಾರ್ಯಾದಿಶು, ಮಗನಲ್ಲಿ, ಹೆಂಡತಿ ಮುಂತಾದವರಲ್ಲಿ, ಮಗ, ಹೆಂಡತಿ, ಆಮೇಲೆ ಸೊಸೆ, ಅಳಿಯ, ಭಾವಮೈದ, ಎಷ್ಟೆಷ್ಟ ಅದು ಎಷ್ಟೆಷ್ಟು ಆತ್ಮೀಯತೆ ಉಂಟೋ ಅಷ್ಟಷ್ಟು ಅಧ್ಯಾಸ ಬೆಳೀತಾ ಹೋಗ. ಪುತ್ರ ಭಾರ್ಯಾದಿಶು ವಿಕಲೇಶು, ಅವರು ವಿಕಲರಾದರೆ, ವಿಗತಾಹ ಕಲಾಹ ಏಭ್ಯಾತೆ ವಿಕಲಾಹ, ಸ್ವಲ್ಪ ಕಣ್ ಕಾಣಿಸ್ತಾ ಇಲ್ಲ, ಸ್ವಲ್ಪ ಕೈ ನೋವಾಯ್ತು, ಕಾಲ್ ನೋವಾಯ್ತು, ಹೊಟ್ಟೆ ನೋವಾಯ್ತು, ಅವರಿಗೆ ವಿಕಲ ಅನ್ಸಿದ್ರು. ಆರೋಗ್ಯದಲ್ಲಿ ಏರುಪೇರಾದಾಗ, ವಿಕಲರಾದಾಗ, ಅಥವಾ ಸಕಲೇಶು, ಮಗನಿಗೆ ಪರೀಕ್ಷೆಯಲ್ಲಿ ಫಸ್ಟ್ ಅಂಕಲ್ ಪಾಸ್ ಆಯ್ತು, ಮಗನಿಗೆ BE ಸೀಟ್ ಸಿಕ್ಬಿಡ್ತು ಅಂತ ಆದರೆ ಸಕಲ. ಹೆಂಡತಿಗೆ ಆರೋಗ್ಯ ಬಂತು, ಹೆಂಡತಿಗೆ 20 ವರ್ಷ ಹುಷಾರಿತ್ತಿಲ್ಲ, ಆರೋಗ್ಯ ಬಂದ್ಬಿಡ್ತು, ಅದು ಸಕಲ ಅಂತದ್ದು. ಪುತ್ರ ಭಾರ್ಯಾದಿಗಳು ವಿಕಲರಾದಾಗ ಆಮೇಲೆ ವಿಕಲ. ಏನ್ ಸ್ವಾಮಿ, ತಮ್ಮ ಅಂಗಡಿ ಬರ್ತಾ ಇಲ್ವಲ್ಲ 1 ತಿಂಗಳಿಂದ, ನಮ್ಮ ಮಗನಿಗೆ ಹುಷಾರಿಲ್ಲ ಸ್ವಾಮಿ, ಅಂಗಡಿಯೂ ಬೇಡ ಏನು ಬೇಡ. ಇನ್ನು ಯಾಕೆ ನೀವಾಗ ಕಾಲೇಜಿಗೆ ಬರ್ತಾ ಇಲ್ಲ ಅಂತ ಕೇಳಿದ್ರೆ, ನನ್ನ ಹೆಂಡತಿ ಹುಷಾರಿಲ್ಲ. ಹೆಂಡತಿ ಹುಷಾರಿಲ್ಲ ಅಂದ್ರೆ ಇವನಿಗೆ ಖಾಯಿಲೆ ಬಂದ್ಬಿಡುತ್ತೆ. ಗಂಡನ ಮುಖವನ್ನ ನೋಡಿದಾಗ, ಯಾಕೆ ಯಜಮಾನ ಸಪ್ಗಿದಿರಲ್ಲ ಅಂದ್ರೆ, ನಮ್ಮ ಮಗನಿಗೆ ಹುಷಾರಿಲ್ಲ, ನಮ್ಮ ಹೆಂಡತಿಗೆ ಹುಷಾರಿಲ್ಲ, ನಮ್ ಇನ್ನೊಬ್ಬ ಹುಷಾರಿಲ್ಲ ಅಂತಾರೆ. ಮುಖ ಗೆಲುವಾಗಿದ್ದೆ, ಯಜಮಾನ್ರು ಬಹಳ ಗೆಲುವಾಗಿ ಕಾಣಿಸ್ತಾ ಇದ್ದೀರಲ್ಲ, ಏನ್ ಸಮಾಚಾರ, ನಮ್ಮ ಮಗನಿಗೆ ಸೀಟ್ ಸಿಕ್ತು ಸರ್,
ಮಗನಿಗೆ ಕೆಲಸವಾಯ್ತು ಸರ್. ನೋಡಿ, ಶಂಕರರು ಅಗೃಹಸ್ಥರು, ಗೃಹಸ್ಥರಲ್ಲ, ಸರ್ವಜ್ಞರಾದ್ದರಿಂದ ಗೃಹಸ್ಥರ ಅನುಭವವನ್ನ ಎತ್ತಿಡಿತಾ ಇದ್ದ. ಪುತ್ರೇ ವಿಕಲೇ ಸತಿ ಅಹಮೇವ ವಿಕಲಃ, ಪುತ್ರೇ ಸಕಲೇ ಸತಿ ಅಹಮೇವ ಸಕಲಃ, ಭಾರ್ಯಾಯಾಂ ವಿಕಲಾಯಾಂ ಸತ್ಯಂ ಅಹಮೇವ ವಿಕಲಃ, ಭಾರ್ಯಾಯಾಂ ಸಕಲಾಯಾಂ ಸತ್ಯಂ ಅಹಮೇವ ಸಕಲಃ. ಇನ್ನೊಂದು ಮಾತು ಹೇಳಿದ್ದು ಗುರುಗಳು. ಯಾಕೆ ಶಂಕರಾಚಾರ್ಯರು ಭಾರ್ಯ ಅಂತ ಬರೆದಿದ್ದಾರೆ, ಪತಿ ಅಂತ ಬರೀತಾ ಇಲ್ಲ? ಇಲ್ಲಿ ತನ್ನ ಪತಿಗೆ ಆರೋಗ್ಯ ಬಂತು, ಹೆಂಡತಿ ನನಗೆ ಆರೋಗ್ಯ ಬಂತು ಅಂತ ತಿಳ್ಕೊತಾಳೆ. ಪತಿಗೆ ಆರೋಗ್ಯ ತಪ್ಪಿತು, ನನಗೆ ಆರೋಗ್ಯವಿಲ್ಲ ಅಂತ ತಿಳ್ಕೊತಾಳೆ ಅಂತ ಯಾಕೆ ಬರೆಯಲಿಲ್ಲ? ಪುತ್ರ ಭಾರ್ಯಾದಿಶು ಅಂತ ಬರೆದ್ರು, ಪುತ್ರ ಪತ್ಯಾದಿಶು ಅಂತ ಬರೆಯಲಿಲ್ಲ. ಯಾಕಪ್ಪ ಅಂದ್ರೆ ಸಮಾಜದಲ್ಲಿ ಮತ್ತು ಶಾಸ್ತ್ರಗಳಲ್ಲಿ ಪತಿ ವಿಶೇಷವಾದಂತಹ ಮಹತ್ವ. ನಮ್ಮಲ್ಲಿ ಕರ್ಮಾನುಷ್ಠಾನ ಮಾಡಬೇಕಾದರೆ ಪತಿಗೆ ವಿಶೇಷವಾಗಿರುವಂತಹ ಅಧಿಕಾರ. ಗಂಡ ಸಂಧ್ಯಾ, ಪೂಜಾ, ಜಪ, ತಪ, ದಾನ, ಧರ್ಮ, ಯಜ್ಞ, ಯಾಗ, ಹೋಮ ಹವನ ಇದನ್ನು ಮಾಡುವಂಥವನು ಪತಿ. ಪತಿಯೇ ಮನೆಯ ಯಜಮಾನ. ಪತಿಗೆ ಹೆಸರು ಯಜಮಾನ, ಯಜತೆ ಇತಿ ಯಜಮಾನ. ಆದ್ದರಿಂದ ಪತಿಯನ್ನ ವಿಶೇಷವಾಗಿ ಇಟ್ಕೊಂಡು ಭಾರ್ಯ ಬೈತಾ ಇದ್ದಾರೆ. ಇಬ್ಬರಿಗೂ ಆಗ್ಬೋದು. ಅಧ್ಯಾಸದ ದೃಷ್ಟಿಯಿಂದ ಪತಿ ಪತ್ನಿ ಇಬ್ಬರಿಗೂ ಕೂಡ ಸಮಾನವಾಗಿದೆ. ಪುತ್ರ ಭಾರ್ಯಾದಿಶು, ಪುತ್ರನಾಗಲಿ ಭಾರ್ಯೆಯಾಗಲಿ ಅವರು ವಿಕಲೇಶು, ವಿಕಲರಾದಾಗ ಸ್ವಲ್ಪ ಕುಂಠಿತವಾದಾಗ, ಸಕಲೇಶು ಅಹಮೇವ ವಿಕಲಃ ಅಹಮೇವ ಸಕಲಃ ವಾ ಇತಿ ಭಾಷ್ಯ ಧರ್ಮಾನ್. ಹೆಂಡತಿ ನಾನಲ್ಲ, ಗಂಡ ನಾನಲ್ಲ, ಮಗ ನಾನಲ್ಲ. ಭಾಷ್ಯ ಧರ್ಮ, ಹೊರಗಿನ ಧರ್ಮಗಳನ್ನ ಆತ್ಮನಿ ತನ್ನ ಮೇಲೆ ಅಧ್ಯಸ್ಯತಿ, ಅಧ್ಯಾಸ ಮಾಡಿಕೊಳ್ಳುತ್ತಾನೆ. ಯಾಕೆ? ಅವಿವೇಕದಿಂದ. ಹೆಂಡತಿಯನ್ನ ಎಷ್ಟೇ ಪ್ರೀತಿ ಮಾಡಿದರೂ, ಮಗನನ್ನ ಎಷ್ಟೇ ಪ್ರೀತಿ ಮಾಡಿದರೂ ಅವನ ಅನಾತ್ಮ, ನಾನಲ್ಲ. ಅವನು ಪ್ರೀತಿ ಮಾಡಲ್ಪಡುವವನು, ನಾನು ಪ್ರೀತಿ ಮಾಡುವವನು. ಶಂಕರರಿಗೆ ಎಂಥ ಲೌಕಿಕ ಅನುಭವವಿದೆ, ಚೆನ್ನಾಗಿದೆ. ಅನಾತ್ಮ ಧರ್ಮಾನ್, ಭಾಷ್ಯ ಧರ್ಮಗಳನ್ನ ಆತ್ಮನಿ ತನ್ನ ಮೇಲೆ ಅಧ್ಯಸ್ಯತಿ, ಅಧ್ಯಾಸ ಮಾಡ್ಕೊಳ್ತಾನೆ. ಇದು ಸರಿಯೋ ತಪ್ಪೋ? ತಪ್ಪು. ಆದ್ರೂ ಕೂಡ ಎಲ್ಲರೂ ಮಾಡ್ಕೊಳ್ತಾರೆ. ಈ ಪ್ರಪಂಚದಲ್ಲಿ ಎಷ್ಟು ಜನ ಪತಿ ಪತ್ನಿಯರು ಅಂತಿದ್ದಾರೋ ಎಲ್ಲರಿಗೂ ಕೂಡ ಪತ್ನಿಯೇ ನಾನು, ಪತಿಯೇ ನಾನು ಎನ್ನುವಂತಹ ಅಧ್ಯಾಸ ಇದೆ. ಇದು ವ್ಯವಹಾರಕ್ಕೆ ಬೇಕು. ಈ ವೇದಾಂತ ಓದ್ಕೊಂಡ್ಬಿಟ್ಟು ನಾಳೆಯಿಂದ ಹೆಂಡತಿಯನ್ನ ತಿರಸ್ಕಾರ ಮಾಡುವಂತಹದ್ದು, ಹೆಂಡತಿಯನ್ನ ನಿಂದೆ ಮಾಡುವಂತಹದ್ದು, ನಿನ್ ಮುಖ ನೋಡಲ್ಲ ನಾನು, ನನಗೂ ನೀವು ಸಂಬಂಧವಿಲ್ಲ ಶುರು ಮಾಡ್ಬಿಟ್ರೆ ಹುಚ್ಚ ಅಂತಾರೆ. ವೇದಾಂತಿಯಾಗಿದ್ದರು, ಬ್ರಹ್ಮಜ್ಞಾನಿಯಾಗಿದ್ದರು, ಜೀವನ್ಮುಕ್ತರಾಗಿದ್ದರು. ಅವನು ಗೃಹಸ್ಥ ಅಂತಾದರೆ ಗೃಹಸ್ಥಾಶ್ರಮದಲ್ಲಿ ಹೆಂಡತಿ, ಮಕ್ಕಳು, ಮರಿ ಎಲ್ಲರನ್ನೂ ಕೂಡ ಪ್ರೀತಿ ಮಾಡಿ. ಪ್ರೀತಿ ಮಾಡಿದ ಮಾತ್ರಕ್ಕೆ ಅಧ್ಯಾಸವಿದೆ ಅಂತ ಅರ್ಥವೇನಲ್ಲ. ಅಧ್ಯಾಸ ಎನ್ನುವಂತಹದ್ದು ಮಾನಸಿಕವಾದದ್ದು. ಪ್ರೀತಿಯು ಅಧ್ಯಾಸಕ್ಕೂ ಸಂಬಂಧವಿಲ್ಲ. ಒಂದು ಉದಾಹರಣೆ ಕೊಡ್ತೀನಿ. ನನ್ನ ಹತ್ರ ಒಂದು ಚಿನ್ನದ ಬಳೆ ಇದೆ, ಅದಕ್ಕೆ 10-20 ಸಾವಿರ ರೂಪಾಯಿ ಬೆಲೆ, ಬಹಳ ಚೆನ್ನಾಗಿದೆ. ನನಗೆ ಗೊತ್ತು ಈ ಚಿನ್ನದ ಬಳೆ ನಾನಲ್ಲ ಅಂತ ಗೊತ್ತು. ಆದರೂ ಕೂಡ ಅದು ಹಾಕೋತೇನೆ, ಜೋಪಾನ ನೋಡ್ಕೋತೇನೆ, ಪ್ರೀತಿ ಮಾಡ್ತೀನಿ. ಏನು ಚಿನ್ನದ ಬಳೆ ಅಂದ್ರೆ ತುಂಬಾ ಪ್ರೀತಿ ಇದೆ, ಅಧ್ಯಾಸವಿದೆ ಅನ್ಬಿಟ್ಟು ತಪ್ಪು. ಅಧ್ಯಾಸವಿಲ್ಲದ ಮಾತ್ರಕ್ಕೆ ಮಕ್ಕಳು ಹೆಂಡತಿಯನ್ನ ತಿರಸ್ಕಾರ ಮಾಡಬೇಕೆಂದಾಗಲಿ, ಅಧ್ಯಾಸವಿಲ್ಲ ಎಂದ ಮಾತ್ರಕ್ಕೆ ಅವರನ್ನ
ಪ್ರೀತಿ ಮಾಡಬಾರ್ದು ಅಂತ ಅಲ್ಲಿ ಅದು ಇದಕ್ಕೂ ಸಂಬಂಧ ಇಲ್ಲ. ಈಗ ನೋಡಿ, ನಾಹಂ ಪ್ರಾಣ ಕ್ಷುತ್ ಪಿಪಾಸೆ ಕುತೋಮೆ, ನಾನು ಪ್ರಾಣವಲ್ಲ, ಆದ್ದರಿಂದ ನನಗೆ ಹಸಿವು ಇಲ್ಲ, ಬಾಯಾರಿಕೆ ಇಲ್ಲ ಅಂದ. ಹಸಿವು ಬಾಯಾರಿಕೆಗಳು ನನಗಿಲ್ಲ ಅಂತ ತಿಳ್ಕೊಂಡಿದ್ದಾನೆ. ಹಸಿವಾಗ್ತಾ ಇದೆ, ಇಡ್ಲಿ ತಿನ್ಬಾರ್ದ, ತಿನ್ಲಿ, ರುಚಿಯಾಗಿ ತಿಂತಾರೆ. ಇನ್ನೊಂದು ಇಡ್ಲಿ ಹಾಕಿ ಚಟ್ನಿ ಹಾಕಿ ಸಾಂಬಾರ್ ಹಾಕಿ ತಿಂತಾರೆ ಬ್ರಹ್ಮಜ್ಞಾನಿ. ಒಂದ್ ತಿಳ್ಕೊಳ್ಳಿ, ಅದ್ವೈತ ವೇದಾಂತ ಜ್ಞಾನವನ್ನ ವ್ಯವಹಾರದಲ್ಲಿ ಬಳಸುವುದು ಮೂರ್ಖತನ. ಕೆಲವರು ನಾವು ಅದ್ವೈತಗಳು ಅಂದ್ಬಿಟ್ಟು ಹುಚ್ಚುಚ್ಚ ವ್ಯವಹಾರ ಬೇಡ. ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಗಳಿಗಿಂತ ನಮಗೆ ಬ್ರಹ್ಮಜ್ಞಾನಿಗಳು ಬೇಕಾ? ಅವರಿಗಿಂತ ಜೀವನ್ಮುಕ್ತರು ಬೇಕಾ? ಅದ್ರ ವ್ಯವಹಾರದಲ್ಲಿ ಎಷ್ಟು ಅಚ್ಚುಕಟ್ಟಾಗಿದ್ರು. ಕಾಸುಗೂ ಲೆಕ್ಕ ಹಾಕು ಅಂತ ಹೇಳ್ತಾ ಇದ್ರು. ಯಾರು ಬಂದ್ರು ಬರ್ಕೋ, ಅಡ್ರೆಸ್ ಬರ್ಕೋ ಅಂತ ಹೇಳ್ತಾ ಇದ್ರು. ನಾನು ಸದ್ಗುರುಗಳಿಗೆ ಪರ್ಸನಲ್ ಅಸಿಸ್ಟೆಂಟ್ ಆಗಿ ಪಿ ಆಗಿದ್ದೆ. ಆ 7 ವರ್ಷಗಳಲ್ಲಿ ನಿಯಮ ಹೇಳಿದ್ರು, ಯಾರನ್ನ ದರ್ಶನಕ್ಕೆ ಬಂದ್ರು ಕೂಡ ಹೆಸರು ಬರ್ಕೋ, ವಯಸ್ಸು ಬರ್ಕೋ, ಎಲ್ಲಿಂದ ಬಂದಿದ್ದಾರೆ ಅಂತ ಬರ್ಕೋ, ಯಾಕೆ ಬಂದಿದ್ದಾರೆ, ಯಾಕೆ ಸ್ವಾಮೀಜಿಗೆ ಹೇಳಿದಾಗ ಕೇಳು, ನೀನ್ ನನ್ಗೆ ಉಪದೇಶ ಮಾಡಬೇಡ. ಅವರು ಬ್ರಹ್ಮಜ್ಞಾನಿಗಳು. ಆದ್ರೆ ವ್ಯವಹಾರದಲ್ಲಿ ಬಹಳ ಸಮರ್ಥವಾಗಿ ಬ್ರಹ್ಮಜ್ಞಾನಿಯಾದ ಮಾತ್ರಕ್ಕೆ ವ್ಯವಹಾರದಲ್ಲಿ ಯಾವ ಅಪಚಾರವನ್ನು ಮಾಡುತ್ತಿಲ್ಲ. ಜ್ಞಾಪಕ ಇಟ್ಕೊಳ್ಳಿ. ತದ್ಯತ್ ಮುಂದೋಣ. ಒಂದು, ಪುತ್ರ ಭಾರ್ಯಾದಿಗಳು ತಾನಲ್ಲ, ಗೊತ್ತು. ಮಗನು ಕಾಲೇಜ್ ಹೋಗಿದ್ದಾನೆ, ಹೆಂಡತಿ ದೇವಸ್ಥಾನಕ್ಕೆ ಹೋಗಿದ್ದಾನೆ, ಗಂಡ ಮನೇಲಿ ಒಬ್ಬನೇ ಇದ್ದಾನೆ, ಗೊತ್ತವನಿಗೆ ನಾನು ಮಗನಲ್ಲ, ನಾನು ಹೆಂಡತಿ ಅಲ್ಲ. ಆದರೂ ಕೂಡ ವ್ಯವಹಾರದಲ್ಲಿ ಎಲ್ಲರಂತೆ ಜೀವನ ಮಾಡ್ತಾರೆ ಬ್ರಹ್ಮಜ್ಞಾನಿ. ತಥಾ ಇನ್ನು ಇದೇ ರೀತಿಯಲ್ಲಿ ದೇಹ ಧರ್ಮಾನ್ ಆತ್ಮನ್ಯಜ್ಯಸ್ಯತಿ. ದೇಹ ತಾನಲ್ಲ, ದೇಹವು ಬೇರೆ, ನಾನ್ ಬೇರೆ, ದೇಹ ಬೇರೆ. ಹೇಗ್ ಗೊತ್ತು? ನನ್ನ ಕನಸಿನಲ್ಲಿ ಎಚ್ಚರದ ದೇಹವಿಲ್ಲ. ನನ್ಗೆ 50 ವರ್ಷ ವಯಸ್ಸಿವಾಗ 50ನೇ ವಯಸ್ಸಿನ ದೇಹ 2ನೇ ವಯಸ್ಸಿನಲ್ಲಿರಲಿಲ್ಲ. ಎಲ್ಲ ಬದಲಾವಣೆ. ದೇಹ ಧರ್ಮ, ದೇಹದ ಧರ್ಮಗಳನ್ನ ತನ್ನ ಮೇಲೆ ಅಧ್ಯಾಸ ಮಾಡಿಕೊಳ್ಳುತ್ತಿದ್ದಾನೆ. ಇದಕ್ಕೇನ್ ಪ್ರಮಾಣ? ಅನುಭವವೇ ಪ್ರಮಾಣ. ಹೇಗೆ? ಸ್ಥೂಲೋಹಂ, ನಾನು 85 kg ತೂಕ ಇದ್ದೇನೆ, ತುಂಬಾ ದಪ್ಪನಾಗಿದ್ದೇನೆ. ಡಾಕ್ಟರ್ ಹೇಳ್ತಾ ಇದ್ದಾರೆ, ನಿಮ್ ತೂಕ ಜಾಸ್ತಿ ಆಗಿದೆ, ನಿಮ್ ತೂಕ ಕಮ್ಮಿ ಮಾಡ್ಕೊಳ್ಳಿ. ಆತ್ಮನಿಗೆ ತೂಕ ಇದೆಯಾ? ನನಗೆ ತೂಕ ಇದೆಯಾ? ತುಂಬಾ ಸಣ್ಣಗಾಗ್ಬಿಟ್ಟಿದ್ದೇನೆ. ಡಾಕ್ಟರ್ ಹೇಳಿದ್ರು ಈ ಸ್ವಲ್ಪ ದಪ್ಪನಾಗ್ಬೇಕು. ದಪ್ಪನಾಗುವುದಕ್ಕೆ ಟಾನಿಕ್ ತಗೊಳ್ಳಿ. ದಪ್ಪ ಸಣ್ಣ ಯಾರು? ಶರೀರ. ಸ್ಥೂಲೋಹಂ ಆಮೇವ ಸ್ಥೂಲ ಆಂ ಕೃಶಃ. ಯಾಕೋ ಊಟ ತಿಂಡಿ ಸೇರ್ತಾ ಇಲ್ಲ, ಆರೋಗ್ಯ ಸರಿಯಾಗಿಲ್ಲ. ಬರ್ತಾ ನಾನು ಕೃಶನಾದೆ. 80 kg ಇದ್ದೆ, 70 ಆಯ್ತು, 60 ಆಯ್ತು, ಇವಾಗ ನಾನು 32 kg ಆಗಿಬಿಟ್ಟಿದ್ದೇನೆ. ನಾನು ಒಂದು ಯಾರು? ಶರೀರ ದಪ್ಪನಾಗಿತ್ತು, ನಾನ್ ದಪ್ಪನಾಗಿದ್ದೇನೆ. ಶರೀರ ಸಣ್ಣ ಆಯ್ತು, ನಾ ಕೃಷ್ಣನಾದೆ. ಗೌರವಂ, ನಾನು ಬೆಳ್ಳಿಗಿದ್ದೇನೆ, ನಾ ತುಂಬಾ ಸುಂದರ ಮೂರ್ತಿ. ತಿಷ್ಠಾಮಿ, ನಾನ್ ನಿಂತ್ಕೊಂಡು ಜಪವನ್ ಮಾಡ್ತೇನೆ. 1 ಗಂಟೆ ನಿಂತ್ಕೊಂಡು ನಾನ್ ಜಪವನ್ ಮಾಡ್ತೇನೆ. ನಿಂತಿರು ಯಾವುದು? ಕಾಲು ನಿಂತಿರುವುದನ್ನ ನಾನೇ ನಿಂತ್ಕೊಂಡಿದ್ದೇನೆ ಅಂತ. ಗಚ್ಚಾಮಿ, ನಾ 1 ದಿವಸಕ್ಕೆ 50 ಕಿಲೋಮೀಟರ್ ವಾಕ್ ಮಾಡ್ತೇನೆ. ಇಲ್ಲಿಂದ ಮೈಸೂರು ಹೋಗ್ಬೇಕಾದ್ರೆ 3 ದಿವಸ ಸಾಕು. 1 ದಿವಸಕ್ಕೆ 50 ಕಿಲೋಮೀಟರ್ನಂತೆ 3 ದಿವಸಕ್ಕೆ 150 ಕಿಲೋಮೀಟರ್ ನಡೀತೇನೆ. ಇದೆಲ್ಲ ವ್ಯವಹಾರ. ಲಂಘಯಾಮಿ, ನಾ ಜಂಪ್ ಮಾಡ್ತೇನೆ. ವಾಕ್ ಮಾಡುವಾಗ ಜಂಪ್ ಮಾಡುತ್ತಾ ವಾಕ್ ಮಾಡ್ತೇನೆ. ಇಲ್ಲಿ ನಿಂತಿರುವಂತಹದ್ದು ಕಾಲು, ಹೋಗುತ್ತಿರುವಂತಹದ್ದು ಕಾಲು. ಲಂಘಯಾಮಿ, ಹಾರುತ್ತಿರುವಂತಹದ್ದು ಅದನ್ನ ನಾನು ಅನ್ಕೋತಾ ಇದ್ದೇನೆ.
ತಥಾ ಸಿಮಿಲರ್ಲಿ ಇಂದ್ರಿಯ ಧರ್ಮಾನ್, ಇಂದ್ರಿಯಗಳ ಧರ್ಮಗಳನ್ನ ತನ್ಮೈ ಮೇಲೆ ಹಾಕೋದು. ಇದು ಅಧ್ಯಾಸ. ನೋಡಿ, ನಮಗೆ ಗೊತ್ತಿಲ್ಲದಂತೆ ನಾವು ಅಧ್ಯಾಸದಿಂದಲೇ ವ್ಯವಹಾರ ಮಾಡ್ತೇವೆ. ಇದು ಹೇಳಿ ಜನ, ನನ್ಗೆ ಅಧ್ಯಾಸ ಆಗಿದೆ. ಇಲ್ಲ ಸಾರ್, ನಾ ತುಂಬಾ ಬುದ್ಧಿವಂತ, ನಾ MSc ಪಾಸ್ ಮಾಡಿದ್ದೇನೆ, ನನ್ಗೆ ಅಧ್ಯಾಸ ಸ್ವಲ್ಪವೂ ಇಲ್ಲ, ನಾನ್ ಪಾಸ್ ಮಾಡಿದ್ದೇನೆ, ನನ್ಗೆ ಅಧ್ಯಾಸವಿಲ್ಲ ಅಂತ ಹೇಳ್ತಾನೆ ಅಧ್ಯಾಸವನ್ನು ತೋರಿಸ್ತಾ ಇದೆ. ಇದನ್ನು ಪಾಠ ಮಾಡುವಾಗ ಒಂದು ಒಳ್ಳೆ ಉದಾಹರಣೆ ಕೊಟ್ಟಿದ್ದು ಗುರು. ಒಬ್ಬ ಕಳ್ತನ ಮಾಡಿಬಿಟ್ಟಿದ್ದಾನೆ. ಅವನ ಕೋಪದ ಸ್ವಭಾವ. ಪೊಲೀಸರು ಹಿಡ್ಕೊಂಡ್ರು, ನೀನ್ ಕಳ್ಳ ಅಂದ್ರು. ಸಾರ್, ನಾನ್ ಕಳ್ಳನ? ಯಾರು ಹೇಳಿದ್ರು? ನಾನು ಕಳ್ತನ ಮಾಡಿಲ್ಲ ಸಾರ್. ಕರ್ಕೊಂಬನ್ನಿ ಅವನ್ನ. ಜೋರ ಮಾತಾಡ್ತಾ ಇದ್ದ. ಅಪ್ಪ, ಕೋಪ ಮಾಡ್ಕೋಬೇಡ ಅಂತ ಪೊಲೀಸ್. ನನಗ್ ಕೋಪ ಇದೆಯಾ? ನನಗೋ ನಿಮ್ಗೋ? ನನ್ಗೆ ಕೋಪನೇ ಇಲ್ಲ ಸಾರ್. ಅವನು ಕೋಪಾವೇಶಿತನಾಗಿ ಕೋಪದಿಂದ ಮಾತಾಡ್ತಾ ಇದ್ದಾನೆ. ಕೋಪಾವಿಷ್ಟನಾಗ್ಬಿಟ್ಟಿದ್ದೆ. ನನಗ ಕೋಪ ಇದೆಯಾ? ಯಾರು ಹೇಳಿದರು? ಕರ್ಕೊಂಬಂದಿ ಅವನ್ನ. ಅಬ್ಬಬ್ಬಬ್ಬಬ್ಬ, ಮಾತಿನಲ್ಲಿ ಅರ್ಥ ಆಯ್ತು. ಏನಂತ? ದೂರ್ವಾಸರ ಮರಿಮಗ. ಹಾಗಿಲ್ಲಿ ನಮ್ಮ ವ್ಯವಹಾರವನ್ನ ನಾವೇ ಪರೀಕ್ಷೆ ಮಾಡಿಕೊಂಡಾಗ ಅರ್ಥವಾಗುತ್ತೆ, ನಮ್ಮ ವ್ಯವಹಾರವೆಲ್ಲವೂ ಕೂಡ ಅಧ್ಯಾಸ ಪುರಸ್ಸರವಾಗಿದೆ. ತಿಷ್ಠಾಮಿ, ಗಚ್ಚಾಮಿ, ಲಂಘಯಾಮಿ, ಪಿಬಾಮಿ, ಖಾದಾಮಿ, ಹಸಾಮಿ, ಪಶ್ಯಾಮಿ. ಯಾಕೆ ಶಂಕರಾಚಾರ್ಯರು ಜ್ಞಾನೇಂದ್ರಿಯವನ್ನು ಕೈ ಬಿಟ್ಟು ಕರ್ಮೇಂದ್ರಿಯ ಹೇಳ್ತಾ ಇದ್ದಾರೆ ಅಂದ್ರೆ, ಆ ಕರ್ಮೇಂದ್ರಿಯದಲ್ಲಿ ಬೇರೆ ಕಾಣಿಸ್ತಾ ಇದೆ. ಕಾಲು ಬೇರೆ, ಕೈ ಬೇರೆ, ಬೇರೆ ಕಾಣಿಸುತ್ತಿದ್ದರೂ ಸಹಿತ ಅದರ ಅಧ್ಯಾಸ ಜೋರಾಗಿದೆ. ಇದು ಯಾರಿಗಿದೆ ಅಂದ್ರೆ ಎಲ್ಲರಿಗೂ ಇದೆ. ಭೂಮಿಯ ಮೇಲಿರುವ ಎಲ್ಲ ಮಾನವರಿಗೂ ಅಧ್ಯಾಸ ಸಮಾನವಾಗಿದೆ. ಮುಂದೆ ಒಂದು ಗೌಣಾಧ್ಯಾಸವಾಯಿತು. ಯಾವುದು? ಆಮೇವ ಪುತ್ರ, ಆಮೇವ ಭಾರ್ಯ, ಆಮೇಲೆ ದೇಹಾಧ್ಯಾಸವಾಯಿತು. ಈಗ ಇಂದ್ರಿಯಾಧ್ಯಾಸ ತಥಾ ಇಂದ್ರಿಯ ಧರ್ಮಾನ್ ಆತ್ಮನ್ಯಧ್ಯಸ್ಯತಿ. ಇದೇ ರೀತಿಯಲ್ಲಿ ಇಂದ್ರಿಯಗಳ ಧರ್ಮಗಳನ್ನ ಆತ್ಮನೇ ತನ್ನ ಮೇಲೆ ಅಧ್ಯಾಸ ಮಾಡ್ತಾನೆ. ಸ್ವಾರಸ್ಯ ನೋಡಿ, ನಾನು ಅಧ್ಯಾಸವನ್ನ ಮಾಡಿಕೊಂಡಿದ್ದೇನೆ ಅಂತ ತಿಳ್ಕೊಂಡಿಲ್ಲ. ಅವನ ವ್ಯವಹಾರದಲ್ಲಿ ಅಧ್ಯಾಸ ಹಾಸುಹಕ್ಕಾಗಿದೆ. ಯಾವ ಮನುಷ್ಯನು ಕೂಡ ನಾನು ನನ್ನ ಕಾಲುಗಳನ್ನ ನಾನು ಎಂದು ಮಾಡಿಕೊಂಡು ನಡೆಯುತ್ತಿದ್ದೇನೆ ಹೇಳಿದ. ನಾನು ವಾಕ್ ಮಾಡ್ತೀನಿ ಅಂತಾನೆ. ನಾನು ಪ್ರತಿ ದಿವಸ 5 ಕಿಲೋಮೀಟರ್ ವಾಕ್ ಮಾಡ್ತೇನೆ. ಯಾರು ಮಾಡೋರು? ಕಾಲು. ಹೇಳುದು ನಾನು. ಅಧ್ಯಾಸವಿಲ್ಲ ಅಂತ. ಅಧ್ಯಾಸವು ಹೇಗಿದೆ ಅಂದ್ರೆ, ಅಧ್ಯಾಸದಿಂದಲೇ ಎಲ್ಲಾ ವ್ಯವಹಾರಗಳು ನಡೀತಾರೆ. ಎಲ್ಲಾ ವ್ಯವಹಾರಗಳನ್ನು ಮಾಡಿಸುತ್ತಿರುವಂತಹ ದುಷ್ಟಶತ್ರು ಅಧ್ಯಾಸ. ಸಿಕ್ಕಾಕೊಂಡಿದ. ಅಧ್ಯಾಸವಿಲ್ಲವೇನೋ ಎನ್ನುವಂತೆ ಮಾತಾಡ್ತಾರೆ. ಆದರೂ ಕೂಡ ಅಧ್ಯಾಸ ಉಂಟು. ಈ ಪ್ರಶ್ನೆ ಬ್ರಹ್ಮಜ್ಞಾನಿಯಾಗ್ಬಿಟ್ರೆ ವಾಕ್ ಮಾಡುವುದಿಲ್ವಾ? ಬ್ರಹ್ಮಜ್ಞಾನಿಯಾಗ್ಬಿಟ್ರೆ ಅವನು ತಿನ್ನುವುದಿಲ್ವಾ ಅಂದ್ರೆ ತಿನ್ಬಹುದು. ವ್ಯವಹಾರದಲ್ಲಿ ಎಲ್ಲರಂತೆ ಇರ್ತಾನೆ, ಆದರೆ ಅಧ್ಯಾಸ ಮಾತ್ರ ಇಲ್ಲ ಅಂತ ತಿಳ್ಕೊಳ್ಬೇಕು ಅಂತ ತಾತ್ಪರ್ಯ. ಮುಂದುವರ್ಸ್ತಾ ಇದ್ದೇನೆ. ಇಂದ್ರಿಯ ಧರ್ಮಾನ್ ಆತ್ಮನ್ಯಧ್ಯಸ್ಯತಿ ಕಹ ಅಜ್ಞಃ. ಪ್ರತಿಯೊಬ್ಬ ಮನುಷ್ಯನೂ ಕೂಡ ಆತ್ಮಜ್ಞಾನವಿಲ್ಲದ್ದರಿಂದ ಅನಾತ್ಮವಾದ ಇಂದ್ರಿಯಗಳನ್ನ ನಾನು ಅಂತ ಮಾಡ್ಬಿಡ್ತಾರೆ. ಹೇಗೆ? ಅಹಂ ಮೂಕಃ, ನಾನು ಮೂಗ. ಅಹಂ ಕಾಣಃ, ನಾನು ಒಕ್ಕಣ್ಣುಳ್ಳವನು. ಅಹಂ ಕ್ಲೀಬಃ, ನಾನು ಕ್ಲೀಬನಾಗಿದ್ದೇನೆ. ಅಹಂ ಬಧಿರ, ನಾನು ಕಿವಿಡ. ನೋಡಿ, ಕಣ್ಣು ಕಾಣಿಸ್ತಾ ಇಲ್ಲ. ಕಣ್ಣು ಕಾಣದ ಮಾತ್ರಕ್ಕೆ ನಾನೇ ಕಣ್ಣು ಅಂತ ಮಾಡ್ಕೊಂಡು ಅಹಂ ಅಂಧ, ನನ್ ಕಣ್ಣು ಕಾಣಿಸ್ತಾ ಇಲ್ಲ ಸ್ವಾಮಿ, ನಾನು ಕುರುಡನಾಗಿದ್ದೇನೆ.
ಕುರುಡುತನ ಯಾರಿಗೆ? ಕಣ್ಣಿಗೆ. ಅಧ್ಯಾಸ ಯಾರಿಗೆ? ಆತ್ಮನ ಮೇಲೆ. ನಾನು ಮೂಕ, ಐ ಆಮ್ ಡಫ್ ಅಂಡ್ ಡಮ್. ನಾನು ಮೂಕ ಅನ್ಕೋತಾನೆ. ಮೂಕ ಯಾರಿಗೆ? ನಾಲಿಗೆಗೆ. ನಾಲಿಗೆ ಮಾತನಾಡ್ತಾ ಇಲ್ಲ, ಕಿವಿ ಕೇಳಿಸ್ತಾ ಇಲ್ಲ. ಕಿವಿ ನಾಲಿಗೆಯನ್ನ ನಾನು ಅಂತ ಮಾಡ್ಕೊಂಡಿದ್ದೇನೆ. ಅಹಂ ಕ್ಲೀಬ ಅಹಂ ಬಧಿರ ಕಿವಿಡ. ಅಂಧೋಹಂ. ಎಷ್ಟು ಚೆನ್ನಾಗಿ ಶಂಕರಾಚಾರ್ಯರವರು ಅಧ್ಯಾಸದ ಪ್ರಕಾರಗಳನ್ನು ತೋರಿಸ್ತಾರೆ. ಇದು ಪ್ರತಿಯೊಬ್ಬ ಮನುಷ್ಯನು ಮಾಡಿಕೊಂಡಿರುವಂತಹ ಅಧ್ಯಾಸ. ಮೊದಲು ದೇಹಾಧ್ಯಾಸ, ಆಮೇಲೆ ಇಂದ್ರಿಯಾಧ್ಯಾಸ, ಆಮೇಲೆ ಅಂತಃಕರಣ ಧರ್ಮಾಧ್ಯಾಸ. ತಥಾ ಅಂತಃಕರಣ ಧರ್ಮಾನ್. ಇದೇ ರೀತಿಯಲ್ಲಿ ಅಂತಃಕರಣದ ಧರ್ಮಗಳನ್ನ ನಾನು ಎಂದು ಮಾಡಿಕೊಂಡಿದ್ದಾನೆ. ಯಾವುದು? ಕಾಮ, ಸಂಕಲ್ಪ, ವಿಚಿಕಿತ್ಸ, ಅಧ್ಯವಸಾಯ, ಭಯ, ಆಶ್ಚರ್ಯ ಆದೀನ. ನಾನು ತುಂಬಾ ಕಾಮಿ, ತುಂಬಾ ಹೇಳಿ. ಕಾಮ ಯಾರಿಗೆ ಸೇರಿದ್ದು? ಅಂತಃಕರಣದ ಧರ್ಮ. ನನ್ನ ಗಾಢ ನಿದ್ರೆಯಲ್ಲಿ ಅಂತಃಕರಣ ಉಂಟಾ? ಇಲ್ಲ. ಯತ್ತ ಸುಪ್ತೋ ನ ಕಂಚನ ಕಾಮಂ ಕಾಮಯತೆ ನ ಕಂಚನ ಸ್ವಪ್ನಂ ಪಶ್ಯತಿ ತತ್ ಸುಷುಪ್ತಂ. ಎಚ್ಚರದಲ್ಲಿ ಇರುವ ಅಂತಃಕರಣವನ್ನೇ ನಾನು ಅಂತ ಮಾಡಿಕೊಂಡು ನನ್ಗೆ ಇದು ಬೇಕು, ಅದು ಬೇಕು, ತುಂಬಾ ಕಾಮಗಳು ನನಗಿವೆ ಅಂತ. ಕಾಮಗಳು ನನಗಿಲ್ಲ, ಎಲ್ಲಾ ಕಾಮಗಳು ಮನಸ್ಸಿಲ್ಲ. ಯದಾ ಸರ್ವೇ ಪ್ರಮುಚ್ಯಂತೆ ಕಾಮಾಯೇಸ್ಯ ಹೃದಯ ಶ್ರಿತಾಃ ಅಥ ಮರ್ತ್ಯೋ ಅಮೃತೋ ಭವತಿ ಅತ್ರ ಬ್ರಹ್ಮ ಸಮಶ್ನುತಿ. ಅಂತಃಕರಣದ ಧರ್ಮಗಳಾದ ಕಾಮ, ಸಂಕಲ್ಪ, ವಿಚಿಕಿತ್ಸ, ಸಂಶಯ, ಅಧ್ಯವಸಾಯ, ನಿಶ್ಚಯ ಮುಂತಾದವುಗಳನ್ನ ನನ್ನ ಮೇಲೆ ಹಾಕೋತಾ ಇದ್ದೇನೆ. ಇಷ್ಟೆಲ್ಲ ಹೇಳ್ಕೊಂಡು ಬಂದು ಈ ವಾಕ್ಯ ತುಂಬಾ ಚೆನ್ನಾಗಿ, ಏವಂ ಈ ರೀತಿಯಲ್ಲಿ ಅಹಂ ಪ್ರತ್ಯಯಿನಂ ಅಶೇಷ ಸ್ವಪ್ರಚಾರ ಸಾಕ್ಷಿಣಿ ಪ್ರತ್ಯಗಾತ್ಮನ್ಯಧ್ಯಸ್ಯ ತಂಚ ಪ್ರತ್ಯಗಾತ್ಮಾನಂ ಸರ್ವ ಸಾಕ್ಷಿಣಂ ತದ್ವಿಪರ್ಯಯೇನ ಅಂತಃಕರಣಾದಿಷ್ವಧ್ಯಸ್ಯತಿ. ಬ್ಯೂಟಿಫುಲ್. ಇದು ಅಧ್ಯಾಸದ ಸ್ವರೂಪ. ಅಧ್ಯಾಸ ಯಾರಿಗಿದೆ ಅಂದ್ರೆ ಭೂಮಿಯ ಮೇಲಿರುವ ಎಲ್ಲ ಮಾನವರಿಗೂ ಉಂಟು. 1,000 ಕೋಟಿ ಮಾನವರಿಗೂ ಕೂಡ ಅಧ್ಯಾಸ ಉಂಟು. ಯಾಕೆ? ವಿಚಾರವನ್ನ ಮಾಡಿಲ್ಲ. ಬ್ರಹ್ಮಜ್ಞಾನಿಯೊಬ್ಬನನ್ನು ಬಿಟ್ಟು ಉಳಿದ ಎಲ್ಲರಿಗೂ ಅಧ್ಯಾಸ ಇದೆ. ಏವಂ ಇದೇ ರೀತಿಯಲ್ಲಿ ಅಹಂ ಪ್ರತ್ಯಯಿನಂ ಅಹಂ ಪ್ರತ್ಯಯಸ್ಯ ವಿಷಯಃ ಯಃ ಸಹ ಅಹಂ ಪ್ರತ್ಯಯೀ ತಂ ಅಹಂ ಪ್ರತ್ಯಯಿನಂ. ನಾನು ಎನ್ನುವ ಪ್ರತ್ಯಯಕ್ಕೆ ವಿಷಯವಾಗಿರುವಂಥವನು ಜೀವಾತ್ಮ. ಅವನೇ ಸಂಸಾರಿ, ಅವನೇ ಕರ್ತ, ಅವನೇ ವಿಜ್ಞಾನಾತ್ಮ. ಈ ಜೀವಾತ್ಮನನ್ನ ಅಶೇಷ ಪ್ರಚಾರ ಸಾಕ್ಷಿಣಿ ಪ್ರತ್ಯಗಾತ್ಮನ್ಯಧ್ಯಸ್ಯ. ಬಹಳ ಅಶೇಷ ಎಲ್ಲ, ಪ್ರಚಾರ ಪ್ರತ್ಯಯಗಳಿಗೆ ಸಾಕ್ಷಿಯಾಗಿರುವ ಪ್ರತ್ಯಗಾತ್ಮನಾದ ತನ್ನಲ್ಲಿ ಅಧ್ಯಾಸವನ್ನ ಮಾಡಿಕೊಂಡಿದ್ದಾನೆ. ಏನರ್ಥ? ನಾನು ಅಂತಾನೆ. ನಾನು ಶ್ರೀಮಂತ, ನಾನು ಬುದ್ಧಿವಂತ, ನಾನು ದಡ್ಡ, ನಾನು ಪ್ರವಚನ ಪಟು, ನಾನು ಒಳ್ಳೆ ವಿದ್ಯಾವಂತ, ನಾನು ತಿಳ್ಕೊತಾ ಇದ್ದಾರಲ್ಲ, ಇದೆಲ್ಲ ಜೀವಾತ್ಮನ ಲಕ್ಷಣ. ಅಹಂ ಪ್ರತ್ಯಯ ವಿಷಯಿ. ಅಹಂ ಪ್ರತ್ಯಯಕ್ಕೆ ವಿಷಯನಾಗಿರುವಂಥವನೇ ಅಹಂ ಪ್ರತ್ಯಯಿ. ಇಂಥ ಜೀವಾತ್ಮನನ್ನ ಅಶೇಷ ಪ್ರಚಾರ ಸಾಕ್ಷಿಣಿ. ಅಶೇಷ ಸಕಲ ಎಲ್ಲ ಪ್ರತ್ಯಯಗಳಿಗೂ ಸಾಕ್ಷಿಯಾಗಿರುವಂತ ಪ್ರತ್ಯಗಾತ್ಮನಲ್ಲಿ
ಅಧ್ಯಾಸ ಮಾಡಿಕೊಂಡು ನಮ್ಮಲ್ಲಿ ಇಬ್ಬರು ಆತ್ಮರಿದ್ದಾರೆ. ಋತಂ ಪಿಬಂತೌ ಸುಕೃತಸ್ಯ ಲೋಕೆ, ಒಬ್ಬ ಸಂಸಾರಿ ಒಬ್ಬ ಅಸಂಸಾರಿ. ತಯೋರನ್ಯ ಪಿಪ್ಪಲಂ ಸ್ವಾದ್ವತ್ತಿ ಅನಶ್ನಂ ಅನ್ಯ ಅಭಿಚಾಕಹಿ. ಯಾರಿಗೂ ಗೊತ್ತಿಲ್ಲ. ಏನ್ ಸ್ವಾಮಿ, ನಮ್ಮ ಒಳಗಡೆಯಲ್ಲಿ ಇಬ್ಬರಾತ್ಮರಿದ್ದಾರ? ಅವರು ಒಬ್ಬನು ಅಶೇಷ ಪ್ರಚಾರ ಸಾಕ್ಷಿಯಾಗಿರುವ ಪ್ರತ್ಯಗಾತ್ಮ, ಯಾವುದಕ್ಕೂ ಅನ್ವಯಿಲ್ಲ. ಮತ್ತೊಬ್ಬನು ಅನೇಕ ಧರ್ಮಗಳನ್ನ ತನ್ನ ಮೇಲೆ ಹಾಕೊಂಡು ನಾನು ಕರ್ತ, ನಾನು ಗಂತ, ನಾನು ಜ್ಞಾತ, ನಾನು ಭೋಕ್ತ ಅನ್ಕೊಂಡು ಬದಲಾಡ್ತಾ ಇದ್ದಾನೆ. ಎಷ್ಟು ಚೆನ್ನಾಗಿದೆ. ಪ್ರತಿದಿನವೂ ಕೂಡ ಜೀವಾತ್ಮನ ಜಾತಕ ದುಃಖ. ಅರ್ಥಾನಾಮರ್ಜನೆ ದುಃಖಂ, ಆರ್ಜಿತಾನಾಂಚ ರಕ್ಷಣೆ, ನಾಶೇ ದುಃಖಂ, ವ್ಯಯೇ ದುಃಖಂ, ಧಿಗರ್ಥಾನ್ ಕ್ಲೇಶಕಾರಿಣಃ. ಬದುಕಿದ್ದರೂ ದುಃಖ, ಸಾಯ್ತೇನೆ ಎಂದು ದುಃಖ. ಬಡವನಾಗಿದ್ದರೂ ದುಃಖ, ಶ್ರೀಮಂತನಾದರೂ ದುಃಖ, ಬ್ರಹ್ಮಚಾರಿಯಾಗಿದ್ದರೂ ದುಃಖ, ಗೃಹಸ್ಥನಾದರೂ ದುಃಖ, ಸನ್ಯಾಸಿಯಾದಂತೂ ತುಂಬಾ ದುಃಖ. ಹೇಳೋ ಜೀವಾತ್ಮನ ಜಾತಕ ಈ ಎಲ್ಲ ದುಃಖ ಪರಂಪರೆಗಳನ್ನು ಸಾಕ್ಷಿಯಾಗಿ ಬೆಳಗುತ್ತಿರುವಂತಹ ಆತ್ಮನೇ ಪ್ರತ್ಯಗಾತ್ಮ. ಒಬ್ಬನು ಜೀವಾತ್ಮ, ಮತ್ತೊಬ್ಬನು ಪ್ರತ್ಯಗಾತ್ಮ. ಆ ಪ್ರತ್ಯಗಾತ್ಮನಲ್ಲಿ ಯಾವ ವಿಕಾರಗಳೂ ಇಲ್ಲ. ತತ್ವಮಸಿ ಅಹಂ ಬ್ರಹ್ಮಾಸ್ಮಿ ಅಂತೆಲ್ಲ ಹೇಳ್ತಾರೆ. ಅಪ್ಪ ನೀನು ಬ್ರಹ್ಮವಾಗಿದ್ದೀಯಾ? ನೀನು ಒಂದು ಯಾರು? ಅಶೇಷ ಪ್ರಚಾರ ಸಾಕ್ಷಿಯಾಗಿರುವ ಪ್ರತ್ಯಗಾತ್ಮ ಸ್ವರೂಪನಾದ ನೀನು. ಇಂಥ ಆತ್ಮನಲ್ಲಿ ಅಹಂ ಪ್ರತ್ಯಯನಂ, ನಾನು ಎನ್ನುವಂಥ ಪ್ರತ್ಯಯಕ್ಕೆ ವಿಷಯನಾಗಿರುವ ಜೀವಾತ್ಮನ ಧರ್ಮಗಳನ್ನ ಅಧ್ಯಸ್ಯ ಆರೋಪಣೆ ಮಾಡಿಕೊಂಡು ಸಾವಿರಾರ್ಧ ನಾನು ಹುಡುಗ ಅನ್ಕೊಂಡ. ನಾನು ಹುಡುಗ ಅನ್ನುವಂಥವನು ಜೀವಾತ್ಮ ಶರೀರವನ್ನ ನಾನು ಎಂದು ಮಾಡಿಕೊಂಡು ಆತ್ಮನು ಹುಡುಗನೂ ಅಲ್ಲ, ದೊಡ್ಡವನೂ ಅಲ್ಲ. ನಾನು ಮುದುಕ, ಸಾವಿರಾರ್ಥ ನಾನು ಇಂಥ ಕಾಲೇಜಿನಲ್ಲಿ ಲೆಕ್ಚರರ್ ಆಗಿದ್ದೇನೆ, ಇಂಥ ವೈದ್ಯನಾಗಿದ್ದೇನೆ. ಇದೆಲ್ಲವೂ ಕೂಡ ಜೀವಾತ್ಮನ ಜಾತಕ. ಜೀವಾತ್ಮನು ಅವಿದ್ಯೆಯಿಂದ ತನ್ನ ಮೇಲೆ ಅನಾತ್ಮ ಧರ್ಮಗಳನ್ನ ಆರೋಪಣೆ ಮಾಡ್ಕೊಂಡಿದ್ದ. ಅಲ್ಲಿವರೆಗೂ ಪರವಾಗಿಲ್ಲ. ಮುಂದೆ ಈ ಜೀವಾತ್ಮನ ಧರ್ಮಗಳನ್ನ ಬೆಳಗುತ್ತಿರುವ ಪ್ರತ್ಯಗಾತ್ಮನಲ್ಲಿಯೂ ಅಧ್ಯಾಸ ಮಾಡಿಕೊಂಡು ಒದ್ದಾಡ್ತಾ ಇದ್ದ. ತಂಚ ಪ್ರತ್ಯಗಾತ್ಮಾನಂ, ಆ ಪ್ರತ್ಯಗಾತ್ಮನನ್ನ ಸಾಕ್ಷ್ಯ ಸ್ವರೂಪನಾಗಿರುವಂತ ಆತ್ಮನನ್ನ ಯಾರವನು? ಸರ್ವ ಸಾಕ್ಷಿನಂ. ಎಷ್ಟು ಚೆನ್ನಾಗಿದೆ ಸ್ವಾಮಿ ಇದು. ಎಲ್ಲಕ್ಕೂ ಸಾಕ್ಷಿ. ಅನಶ್ನನ್ ಅನ್ಯ ಅಭಿಚಾಕಶೀತಿ, ಏನನ್ನು ಮಾಡದೆ, ಏನನ್ನು ಅನುಭವಿಸದೆ, ಕೇವಲ ಪಶ್ಯನ್ ಸುಮ್ಮನೆ ಕೊಡ್ತಾ ಇದೆ. ಸೂರ್ಯ ಭಗವಂತನು ಒಬ್ಬ ಕಳ್ಳತನ ಮಾಡುವುದನ್ನು ನೋಡ್ತಾ ಇದ್ದಾನೆ. ಒಬ್ಬ ಸಾತ್ವಿಕನಾದ ಬ್ರಾಹ್ಮಣೋತ್ತಮ ಯಜ್ಞವನ್ನು ಮಾಡ್ತಾ ಇದ್ದಾನೆ, ಅದನ್ನು ನೋಡ್ತಾ ಇದ್ದಾನೆ. ಒಂದು ಮಗು ಅಳುತ್ತಾ ಇದೆ, ಅದನ್ನು ನೋಡ್ತಾ ಇದ್ದಾನೆ. ಒಬ್ಬ ಸನ್ಯಾಸಿ ಬೆಳಿಗ್ಗೆ 3:45 ಗಂಟೆದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ಧ್ಯಾನ ಮಾಡ್ತಾ ಇದ್ದಾನೆ, ಅದನ್ನು ಬೆಳೀತಾ ಇದ್ದಾನೆ. ಸೂರ್ಯ ಭಗವಂತನಿಗೆ ಈ ಜನಗಳ ಆಚಾರ, ಅನಾಚಾರ, ದುರಾಚಾರ, ಸದಾಚಾರ ಯಾವುದಂತೂ ಇಲ್ಲ. ಹೌದಾ? ಸೂರ್ಯೋ ಯಥಾ ಸರ್ವಲೋಕಸ್ಯ ಚಕ್ಷುಃ ನ ಲಿಪ್ಯತೆ ಚಾಕ್ಷುಷೇ ಬಾಕ್ಷ್ಯ ದೋಷೈಃ ಏಕಸ್ತಥಾ ಸರ್ವಭೂತಾಂತರಾತ್ಮ ನ ಲಿಪ್ಯತೆ ಲೋಕ ದುಃಖೇನ ಬಾಕ್ಷ್ಯ. ಸೂರ್ಯನಂತೆ
ಪ್ರತ್ಯಗಾತ್ಮನು ಎಲ್ಲವನ್ನು ಬೆಳೆದ. ಇನ್ನೇನ್ ಗೊತ್ತಾಗತ್ತೆ ಅಂದ್ರೆ ಬ್ರಹ್ಮಜ್ಞಾನಿ ಅಂತ ಆಗಿಬಿಟ್ರೆ ಅವನ ಜೀವನದಲ್ಲಿ ಯಾವಾಗಲೂ ಸುಖವಿದೆ ಅಂತಲ್ಲ. ಅವನದು ನಮ್ಮಂತೆ ಶರೀರವಾದ್ದರಿಂದ ಪ್ರಾರಬ್ಧಕ್ಕೆ ತಕ್ಕಂತೆ ಸುಖ ದುಃಖ ಎಲ್ಲವೂ ಆಗ್ತಾ ಇದೆ. ಬ್ರಹ್ಮಜ್ಞಾನಿ ಇದೆಲ್ಲವನ್ನು ಸಾಕ್ಷ್ಯ ಸ್ವರೂಪದಿಂದ ನೋಡುತ್ತಾ ಅದಕ್ಕೆ ಅಂಟುಕೊಳ್ಳದೆ ಇರ್ತಾನೆ. ಒಟ್ಟಿನಲ್ಲಿ ಜೀವಾತ್ಮನ ಧರ್ಮಗಳನ್ನ ಪ್ರತ್ಯಗಾತ್ಮನಲ್ಲಿಯೂ ಪ್ರತ್ಯಗಾತ್ಮನ ಧರ್ಮಗಳನ್ನ ತದ್ವಿಪರ್ಯೇನ ವಿರುದ್ಧವಾಗಿ ಅಂತಃಕರಣಾದಿಗಳಲ್ಲಿಯೂ ಅಧ್ಯಾಸಮ ವ್ಯವಹಾರ ಮಾಡಿ. ಈ ಅಧ್ಯಾಸವೇ ಸಕಲ ಮಾನವನ ಸಕಲ ವಿಧವಾದ ಸುಖ ದುಃಖಗಳಿಗೆ ಕಾರಣ. ವೇದಾಂತ ಶಾಸ್ತ್ರ ಏನ್ ಮಾಡುತ್ತೆ ಇನ್ ತೋರಿಸ್ಕೊಳ್ತಾರೆ. ಏವಮಯಮನಾದಿರನಂತಹ ನೈಸರ್ಗಿಕೋಧ್ಯಾಸ ಮಿಥ್ಯಾ ಪ್ರತ್ಯಯ ರೂಪ ಕರ್ತೃತ್ವ ಭೋಕ್ತೃತ್ವ ಪ್ರವರ್ತಕ ಸಕಲ ಲೋಕ ಪ್ರತ್ಯಕ್ಷ. ಶಂಕರಾಚಾರ್ಯರವರು 8ನೇ ಶತಮಾನದಲ್ಲಿ ಬರೆದಿರುವಂತ ಈ ವಾಕ್ಯ ದಾಖಲೆ ವಾಕ್ಯ. ಪ್ರತಿಯೊಬ್ಬ ಮನುಷ್ಯನ ಜಾತಕ ಒದ್ದಾಡ್ತಾ ಇದ್ದಾನೆ. ಶ್ರೀಮಂತನಾದರೂ ಒದ್ದಾಟ, ಬಡವನಾದರೂ ಒದ್ದಾಟ, ಸನ್ಯಾಸಿಯಾದರೂ ಒದ್ದಾಟ, ಬ್ರಹ್ಮಚಾರಿ ಗೃಹಸ್ಥನಾಗಿದ್ರು ಒದ್ದಾಟ. ಒದ್ದಾಟ ಅಂದ್ರೇನು? ಗೊಂದಲ, ಏನೋ ಯೋಚನೆ ಒದ್ದಾಯ. ಇದಕ್ಕೆಲ್ಲ ಕಾರಣ ಏನು? ನನ್ನ ಬಡತನ ನನ್ನ ದುಃಖಕ್ಕೆ ಕಾರಣವಲ್ಲ. ಅಧ್ಯಾಸವೇ ದುಃಖಕ್ಕೆ ಕಾರಣ. ನನಗೆ ಮಕ್ಕಳಿಲ್ಲದಿರುವುದು ನನ್ನ ದುಃಖಕ್ಕೆ ಕಾರಣವಲ್ಲ. ಅವಿದ್ಯೆಯೇ ದುಃಖಕ್ಕೆ ಕಾರಣ. ಈ ಪ್ರಪಂಚದಲ್ಲಿ ಇರುವ ಎಲ್ಲ ಮಾನವರ ಜಾತಕ ದುಃಖಾತ್ಮಕ. ಏನ್ ಕಾರಣ? ನಾವ್ ಅನ್ಕೊಂಡಿದ್ದೇನು, ಪಾಪ ಸ್ವಂತ ಮನೆ ಇಲ್ಲ, ದುಃಖಿಯಾಗಿದ್ದಾನೆ. ಅವನು 38 ವರ್ಷ ಮದುವೆಯಾಗಿಲ್ಲ, ದುಃಖವಾಗಿದ್ದಾನೆ. ಅವನಿಗೆ ವಿದ್ಯಾ ಇಲ್ಲ, ದುಃಖವಾಗಿದ್ದಾನೆ. ಅವನಿಗೆ ಕೆಲಸ ಇಲ್ಲ, ದುಃಖಿಯಾಗಿದೆ. ಬರೀ ಸುಳ್ಳು. ಬ್ರಹ್ಮಜ್ಞಾನಿ ಪುಂಗವರಾದ ಶಂಕರಾಚಾರ್ಯರು ಹೇಳ್ತಾ ಇದ್ದಾರೆ, ನಿಮ್ಮೆಲ್ಲಾ ದುಃಖಗಳಿಗೂ ಅಧ್ಯಾಸವೇ ಕಾರಣ. ಅಸ್ಯ ಅನರ್ಥ ಹೇತೋಹಂ ಅಧ್ಯಾಸಸ್ಯ ಪ್ರಹಾನಾಯ ಆತ್ಮೈಕತ್ವ ವಿದ್ಯಾ ಪ್ರತಿಪತ್ತಯೇ ಸರ್ವೇ ವೇದಾಂತ ಆರಭ್ಯಂತೆ. ವೇದಾಂತಾಭ್ಯಾಸ, ವೇದಾಂತಾಧ್ಯಯನ, ವೇದಾಂತಾರ್ಥ ಚಿಂತನ, ವೇದಾಂತಾರ್ಥ ಅನುಸಂಧಾನ, ವೇದಾಂತಾರ್ಥ ಮನನ. ಏನಪ್ಪ ಪ್ರಯೋಜನ ಅಂತಂದ್ರೆ ಅಧ್ಯಾಸ ನಿವೃತ್ತಿ. ಬಹಳ ಚೆನ್ನಾಗಿದೆ. ಒಂದು ಪುಸ್ತಕ ಬರೆದಿದ್ದೇನೆ, ಅಧ್ಯಾಸದ ದರ್ಬಾರ್. ಯಾರನ್ನೂ ಬಿಟ್ಟಿಲ್ಲ. ಬ್ರಹ್ಮಜ್ಞಾನಿ ಅಂತಂದು ಹೋಗ್ತಾ ಇಲ್ಲ. ಈ ಇಲಿ ಅಥವಾ ಜಿರ್ಲೆ ಎಲ್ಲ ಕಡೆ ಓಡಾಡ್ತಾ ಇರುತ್ತೆ. ಅಲ್ಲಿ ಬೆಲ್ಲ ಇದ್ರೆ ಜಿರ್ಲೆ ಹೋಗುತ್ತೆ, ಎಂಜಿಲಿದ್ರೆ ತಿನ್ನಕ್ ಹೋಗುತ್ತೆ. ಬೆಂಕಿ ಉರಿತಾ ಇದೆ. ಉರಿಯುತ್ತಿರುವಂತ ಬೆಂಕಿ ಮಧ್ಯೆ ಅನ್ನ ಇದೆ, ಬೇಯ್ತಾ ಇದೆ. ಬೆಲ್ಲ ಹಾಕಿದ್ದಾರೆ, ಅಲ್ಲಿಗೆ ಇಲಿ ಹೋಗುತ್ತಾ? ಇಲ್ಲ. ಬೆಂಕಿಯ ಸಹವಾಸಿಗೆ ಯಾರು? ನಾಗರ ಹಾವಿದೆ, ಬೆಂಕಿ ಉರಿತಾ ಇದೆ, ಹೋಗುತ್ತಾ? ಆನೆ, ಸಿಂಹ, ಹುಲಿ, ಯಾವುದು? ಬೆಂಕಿ. ಬೆಂಕಿಯಿಂದೇನು? ಮೃತ್ಯು. ಅದೇ ರೀತಿಯಲ್ಲಿ ಅಧ್ಯಾಸವನ್ನ ಕಳೆದುಕೊಂಡಿರುವ, ಅಧ್ಯಾಸವನ್ನ ನಾಶ ಮಾಡಿಕೊಂಡಿರುವ, ಅಧ್ಯಾಸವನ್ನ ಬಾಧ ಮಾಡಿಕೊಂಡಿರುವ ಬ್ರಹ್ಮಜ್ಞಾನಿಯ ಹತ್ತಿರಕ್ಕೆ ಈ ಸಂಸಾರದ ತಾಪತ್ರಯಗಳು ಹೋಗುವಂತಿಲ್ಲ. ಬ್ರಹ್ಮಜ್ಞಾನವನ್ನ ಉಪನಿಷತ್ತುಗಳಲ್ಲಿ ಬೆಂಕಿಯಿಂದ ಹೇಳ್ತಾರೆ. ಯಥೈದಾಂಸಿ ಸಮಿದ್ಧೋಗ್ನಿ ಭಸ್ಮಸಾತ್ ಕುರುತೇರ್ಜುನ ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೆ ತಥಾ. ಬಾಳ ಜ್ಞಾನಾಗ್ನಿ ದಗ್ಧ ಕರ್ಮಾಣಂ ತಮಾಹು ಪಂಡಿತಂ ಬುಧಾಃ.
ಬ್ರಹ್ಮಜ್ಞಾನ ಬೆಂಕಿ ವಾಲ್ತೇನೋ ಜೋರ ಹೊಡಿತೇನೆ, ಅದರ ತಂತಿ ಯಾರು ಹೋಗುವಂತಿಲ್ಲ. ಬಾ ಒಟ್ಟಿನಲ್ಲಿ ಸಾಕ್ಷಿಯಲ್ಲಿ ಜೀವಾತ್ಮನ ಧರ್ಮಗಳನ್ನು, ಜೀವಾತ್ಮನಲ್ಲಿ ಸಾಕ್ಷಿಯ ಧರ್ಮಗಳನ್ನು ಅಧ್ಯಾಸ ಮಾಡಿಕೊಂಡು ಇವನು ಒದ್ದಾಡ್ತಾ ಇದ್ದಾನೆ. ಇದು ಅಧ್ಯಾಸ ಪ್ರಕಾರ ವರ್ಣನ ಭಾಷ್ಯವಾಯಿತು. ಇದಕ್ಕೆ ಗುರುಗಳವರ ಸುಗಮ ವ್ಯಾಖ್ಯಾನವನ್ನು ನೋಡೋಣ. 51 ಏಕಪಂಚಾಶತ್ ಅಧ್ಯಾಸ ಲಕ್ಷಣಾನುವಾದ. ಅಧ್ಯಾಸದ ಲಕ್ಷಣವನ್ನ ಅನುವಾದ ಮಾಡ. ಅಧ್ಯಾಸ ಅಂದ್ರೇನು? ದಿ ಡೆಫಿನಿಷನ್ ಆಫ್ ಅಧ್ಯಾಸ ಈಸ್ ಬೀಯಿಂಗ್ ರಿಪೀಟೆಡ್ ಹಿಯರ್. ಅಧ್ಯಾಸ ಅಂದ್ರೇನು? ಆ ಶಬ್ದವೇ ಎಷ್ಟೋ ಜನ ಗೊತ್ತಿಲ್ಲ. ವೇದಾಧ್ಯಯನ ಮಾಡಿರ್ತಾರೆ ಮಹಾವಿದ್ವಾಂಸರು, ಶಿಖಾವಂತರು, ಅನುಷ್ಠಾನ ತತ್ಪರರು. ಅವರು ಇವಾಗ 80 ವರ್ಷ ವಯಸ್ಸಾಗಿದೆ. ಸ್ವಾಮಿ, ಅಧ್ಯಾಸ ಅಂದ್ರೇನು? ಏನ್ರಿ ಆ ಶಬ್ದವನ್ನೇ ನಾವು ಕೇಳಿಲ್ವಲ್ಲ. ಅಭ್ಯಾಸ ಗೊತ್ತು ನಮಗೆ, ಅಧ್ಯಾಸ ಗೊತ್ತಿಲ್ಲ ಅಂತಾರೆ. ಬಹಳ ಜನ ಸಾಧಕರಿಗೆ ಅಭ್ಯಾಸ ಗೊತ್ತು, ಅಧ್ಯಾಸ ಗೊತ್ತಿಲ್ಲ. ಅಭ್ಯಾಸ ಬೇರೆ, ಅಧ್ಯಾಸ ಬೇರೆ. ಅಭ್ಯಾಸ ರಿಪೀಟೆಡ್ ಸ್ಪಿರಿಚುವಲ್ ಪ್ರಾಕ್ಟೀಸ್. ದಿನ ಜಪವನ್ನ ಮಾಡುವುದು ಜಪಾಭ್ಯಾಸ, ಪ್ರತಿದಿನ ಪೂಜೆ ಮಾಡುವಂತಹದ್ದು ಪೂಜಾಭ್ಯಾಸ, ಧ್ಯಾನ ಮಾಡುವಂತಹದ್ದು ಧ್ಯಾನಾಭ್ಯಾಸ, ಗುರುಸೇವೆ ಮಾಡುವಂತಹದ್ದು ಗುರುಸೇವಾಭ್ಯಾಸ. ಅದು ಅಧ್ಯಾಸವಲ್ಲ. ಅಧ್ಯಾಸ ಎನ್ನುವ ಮಾತಿಗೆ ಅರ್ಥ ಅಧ್ಯಾಸೋ ನಾಮ ಅತಸ್ಮಿನ್ ತದ್ ಬುದ್ಧಿ. ಅಧ್ಯಾಸ ಎನ್ನುವ ಶಬ್ದವನ್ನ ವೇದಾಂತ ಪ್ರಪಂಚಕ್ಕೆ ಮೊಟ್ಟ ಮೊದಲು ಕೊಟ್ಟಂತಹ ಮಹಾತ್ಮರು ಜಗದ್ಗುರು ಭಾಷ್ಯಕಾರ ಶ್ರೀ ಶಂಕರರು. ಶಂಕರರಿಂದಲೇ ನಮಗೆ ಅಧ್ಯಾಸ ಎನ್ನುವ ಶಬ್ದದ ಪರಿಚಯವಾಯಿತು. ಅಧ್ಯಾಸ ಲಕ್ಷಣಾನುವಾದ. ಅಧ್ಯಾಸದ ಲಕ್ಷಣವನ್ನ ಹಿಂದೆ ಹೇಳಿದ್ದೇವೆ, ಮತ್ತದನ್ನ ಅನುವಾದ ಮಾಡುತ್ತಿದ್ದೇವೆ. ಅಥ ಇದಾನೀಂ ಯಥೋಪವರ್ಣಿತ ಅಧ್ಯಾಸ ಪ್ರಕಾರಾನ್ ಪ್ರದರ್ಶಯಿತು ಕಾಮಃ ಪೂರ್ವೋಕ್ತಂ ಅಧ್ಯಾಸ ಲಕ್ಷಣಂ ಸಂಕ್ಷಿಪ್ಯ ಅನುವದತಿ ಭಗವಾನ್ ಭಾಷ್ಯಕಾರಃ ಶ್ರೀ ಶಂಕರಃ. ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಎಷ್ಟು ಸುಂದರವ ಭಾಷೆ ಬರೀತಾರೆ. ಅಥ ಇನ್ನು ಇದಾನೀಂ ಈಗ ಯಥೋಪವಂಡಿತ ಹಿಂದೆ ವರ್ಣಿಸಲ್ಪಟ್ಟಿರುವ ಇಲ್ಲಿವರೆಗೆ ವಿಸ್ತಾರ ವರ್ಣನೆ ಮಾಡ್ಕೊಂಡು ಬಂದಿದ್ದಾರೆ. ಯಾವುದು? ಅಧ್ಯಾಸ. ಅಧ್ಯಾಸದ ಪ್ರಕಾರಗಳನ್ನ ಮನುಷ್ಯನ ಜೀವನದಲ್ಲಿ ಅಧ್ಯಾಸದ ವಿಶ್ವರೂಪಗಳು, ಅಬ್ಬಬ್ಬಬ್ಬ ಕಾಮದ ವಿಶ್ವರೂಪಗಳು. ಒಬ್ಬ ಮನುಷ್ಯನಿಗೆ ಎಷ್ಟು ಆಸೆ ಇದೆ ಅಂದ್ರೆ ಸಾವಿರಾರು ತರ ಆಸೆ ಇದೆ. ಕ್ಷಮೆ 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 ಅಂತ ಹೇಳ್ತೀವಲ್ಲ, ಅದು ನನಗೆ ಬೇಕು, ಇದು ನನಗೆ ಬೇಕು, ಎಲ್ಲವೂ ನನಗೆ ಬೇಕು. ಅದೇ ರೀತಿಯಲ್ಲಿ ಕಾಮವು ವಿಶ್ವರೂಪವಾಗಿರುವಂತೆ ಅಧ್ಯಾಸವೂ ಕೂಡ ವಿಶ್ವರೂಪವಾಗಿದೆ. ಅಧ್ಯಾಸ ಪ್ರಕಾರ ಎಷ್ಟು ತರಹದಲ್ಲಿ ಅಧ್ಯಾಸವು ಉಂಟಾಗಿದೆ ಎನ್ನುವ ಅಧ್ಯಾಸದ ಪ್ರಕಾರಗಳನ್ನ ಪ್ರದರ್ಶಯಿತು ಕಾಮಃ. ಪ್ರದರ್ಶಯಿತು ಕಾಮಃ ಯಸ್ಯ ಸಹ ಪ್ರದರ್ಶಯಿತು ಕಾಮಃ. ತೋರಿಸಬೇಕು ಎನ್ನುವ ಇಚ್ಛೆ ಉಳ್ಳವರಾಗಿ ಪೂರ್ವೋಕ್ತ ಅಧ್ಯಾಸ ಲಕ್ಷಣ ಹಿಂದೆ ಹೇಳಿರುವ ಅಧ್ಯಾಸದ ಲಕ್ಷಣವನ್ನ ಸಂಕ್ಷಿಪ್ಯ ಸಂಕ್ಷೇಪವಾಗಿ ಅನುವಾದ ಮಾಡ್ತಾ ಇದ್ದಾರೆ. ಯಾರು? ಶ್ರೀಶಂಕರ. ಅಧ್ಯಾಸೋ ನಾಮ ಅತಸ್ಮಿನ್ ತದ್ಬುದ್ಧಿ ಇತ್ಯವೋಚಾಮ. ಎಷ್ಟು ಚೆನ್ನಾಗಿ
ಅಧ್ಯಾಸ ಅಂದ್ರೇನು? ಅದು ಅಲ್ಲದರಲ್ಲಿ ಅದು ಎನ್ನುವ ಬುದ್ಧಿ, ಸರ್ಪವಲ್ಲದ ಹಗ್ಗದಲ್ಲಿ ಸರ್ಪ ಎನ್ನುವ ಬುದ್ಧಿ, ದೇಹವಲ್ಲದ ಆತ್ಮನಲ್ಲಿ ದೇಹಿ ಎನ್ನುವ ಬುದ್ಧಿ, ನಿತ್ಯ ಶುದ್ಧ ನಿತ್ಯ ಬುದ್ಧ ನಿತ್ಯ ಮುಕ್ತನಾಗಿರುವ ಆತ್ಮನಲ್ಲಿ ಅಶುದ್ಧ ಅಬುದ್ಧ ಬದ್ಧ ಎನ್ನುವ ಬುದ್ಧಿ. ಇದು ಸಂಕ್ಷೇಪವಾಗಿ ತಪ್ಪು ತಿಳುವಳಿಕೆ ಎಂಥದ್ದು. ಅಧ್ಯಾಸವೆಂದರೇನು? ತಪ್ಪು ತಿಳುವಳಿಕೆ. ತಪ್ಪು ತಿಳುವಳಿಕೆ ಯಾರಿಗಿದೆ? ಎಲ್ಲರೂ ಇದೆ. ಒಬ್ಬ ಮನುಷ್ಯ 80 ವರ್ಷ ವಯಸ್ಸು, ಒಂದು 25-30 ವರ್ಷಗಳಿಂದ ಸಂಶೋಧನೆಯನ್ನ ಮಾಡುತ್ತಾ ಊಟ ತಿಂಡಿ ಸರಿಯಾಗಿ ಮಾಡ್ತಾ ಇಲ್ಲ, ಕ್ಷೌರ ಮಾಡಿಸ್ಕೊಂಡಿಲ್ಲ, ಎಲ್ಲ ಒಂದಡಿ ಗಡ್ಡ ಮೀಸೆ ಬಿಟ್ಬಿಡ್ಯಾನೆ. ತುಂಬಾ ಸಂಶೋಧನೆ ಮಾಡಿ ಒಂದು ಹೊಸ ವಿಚಾರವನ್ನ ಆವಿಷ್ಕಾರ ಮಾಡಿದೆ. ಅದರಿಂದ ಜಗತ್ತಿಗೆ ತುಂಬಾ ಪ್ರಯೋಜನವಾಗ್ತಾ ಇದೆ. ಅದನ್ನ ಕಂಡು ಆ ತಪಸ್ಸಿಗೆ ನೊಬೆಲ್ ಪ್ರೈಸ್ ಕೊಡ್ತಾರೆ, ಕೋಟಿಗಟ್ಟಲೆ ಹಣವನ್ನು ಪ್ರಶಸ್ತಿ ಕೊಡ್ತಾರೆ. ಆ ಮನುಷ್ಯ ಜಗತ್ ಪ್ರಸಿದ್ಧನಾಗುತ್ತಾನೆ. ಅವ್ರು ಹೇಳ್ತಾನೆ, ನಾನೊಬ್ಬ ಸೈಂಟಿಸ್ಟ್ ಅಂತ ಹೇಳ್ತಾನೆ, ನನ್ನ ಪ್ರೈಸ್ ಬಂದಿದೆ ಅಂತ ಹೇಳ್ತಾನೆ. ಶಂಕರಾಚಾರ್ಯರು ಅಂತ ಒಬ್ಬ ಸೈಂಟಿಸ್ಟ್ ಅನ್ನು ಕುರಿತು ಹೇಳ್ತಾ ಇದ್ದಾರೆ, ನೀನೊಬ್ಬ ಜ್ಞಾನಿ. ಏನ್ ಸ್ವಾಮಿ, ಇಡೀ ಜಗತ್ತೇ ಅವನ ಹೊಗಳ್ತಾ ಇದೆ. ಇರಬಹುದು. ವೇದಾಂತದ ಪ್ರಕಾರ ಅವನಿಗೆ ಅಧ್ಯಾಸ ಉಂಟು. ಯಾಕೆ? ನನಗೆ 80 ವರ್ಷ ವಯಸ್ಸಾಯ್ತು. ಯಾರಿಗೆ? ನನಗೆ. ಆತ್ಮನಿಗೆ ವಯಸ್ಸಾದದ್ದು ಶರೀರಕ್ಕೆ. ನಾನು ಸಂಶೋಧನೆ ಮಾಡಿದ್ದೇನೆ. ಯಾರು? ನಾನು. ಸಂಶೋಧನೆ ಮಾಡಿದವರು ಯಾರು? ಆತ್ಮನಲ್ಲ, ಬುದ್ಧಿ. ನನಗೆ ಇಂದಾನು ಕೊಟ್ಟಿದ್ದಾರೆ. ಪ್ರೈಸ್ ಕೊಟ್ಟು ಆತ್ಮನಿಗೆಲ್ಲ, ಈ ದೇಹಕ್ಕೆ, ಜೀವಿಗೆ. ನೋಡಿ, ಅಂತಹ ದೊಡ್ಡ ಸೈಂಟಿಸ್ಟ್ ಅನ್ನ ಬ್ರಹ್ಮಜ್ಞಾನಿಗಳು ಅವಿದ್ಯಾವಂತ ಅಂತ ಕರೀತಾರೆ. ನಾವು ತಿಳ್ಕೋಬೇಕು. ವೇದಾಂತದಲ್ಲಿ ಅವಿದ್ಯಾ ಎಂದರೇನು? ಲೋಕದಲ್ಲಿ ಅವಿದ್ಯಾವಂತರೇನು? ಲೋಕದಲ್ಲಿ ವಿದ್ಯಾವಂತನಲ್ಲ, SSLC ಫೇಲ್ ಆಗಿದ್ದಾನೆ, ಇಂಗ್ಲಿಷ್ ಬರುವುದಿಲ್ಲ, ಕನ್ನಡವೂ ಬರುವುದಿಲ್ಲ, ಸಿಗ್ನೇಚರ್ ಮಾಡೋಕ್ಕೂ ಬರಲ್ಲ, ಅವನಿಗೆ ದಡ್ಡ ಅಂತದ್ದು. ವೇದಾಂತದಲ್ಲಿ 4 PhD ಮಾಡಿದ್ದಾನೆ, 3 MSc ಮಾಡಿದ್ದಾನೆ, ಅವನಿಗೆ ಬೇಕಾದಷ್ಟು ಪ್ರಶಸ್ತಿ ಪರಂಪರೆಗಳು ಉಂಟು. ಜಗತ್ ಪ್ರಸಿದ್ಧನಾಗಿರುವ ಒಬ್ಬ ಮಹಾತ್ಮ, ಅವನು ನಾನು ಅನ್ಕೋತಾ ಇದ್ದಾನಲ್ಲ, ಅಲ್ಲೇ ಅಧ್ಯಾಸ. ಅನಾತ್ಮವಾಗಿರುವ ದೇಹವನ್ನ, ಅನಾತ್ಮವಾಗಿರುವ ಇಂದ್ರಿಯಗಳನ್ನ, ಅನಾತ್ಮವಾಗಿರುವ ಮನೋಬುದ್ಧಿಗಳನ್ನ ಯಾವಾತನು ನಾನು ಎಂದು ತಿಳಿಯುತ್ತಾನೆಯೋ ಅವನಿಗೆ ವೇದಾಂತದಲ್ಲಿ ಹೆಸರು ಅವಿದ್ಯಾವಂತ. ಆ ಅವಿದ್ಯೆಗೆ ಹೆಸರು ಅಧ್ಯಾಸ. ಬಹಳ ಚೆನ್ನಾಗಿ, ನನಗೆ ತುಂಬಾ ಸಂಕಟ. ಅನೇಕ ಜನ ಪಂಡಿತೋತ್ತಮರಿದ್ದಾರೆ, ಅಧ್ಯಾಸ ಎಂದೇನು, ಅಧ್ಯಾಸಕ್ಕೂ ಅಭ್ಯಾಸಕ್ಕೂ ವ್ಯತ್ಯಾಸವೇ ಗೊತ್ತಿಲ್ಲ. ತಪ್ಪು. ಅಧ್ಯಾಸೋ ನಾಮ, ಅಧ್ಯಾಸ ಎಂದರೆ ಅತಸ್ಮಿನ್, ಅದು ಅಲ್ಲದರಲ್ಲಿ, ತದ್ಬುದ್ಧಿ, ಅದು ಎನ್ನುವಂತ ತಿಳಿವಿ. ಆತ್ಮನು ಶರೀರವಲ್ಲ. ಹೌದಾ? ಶರೀರವಲ್ಲದ ಆತ್ಮನನ್ನ ಶರೀರ ಅಂತ ಮಾಡಿಕೊಳ್ಳುವುದು ಅಧ್ಯಾಸ. ಆತ್ಮನು ಶರೀರವಲ್ಲ, ಶರೀರವು ಆತ್ಮನಲ್ಲ. ಆತ್ಮನಲ್ಲದ ಶರೀರವನ್ನ ನಾನು ಎಂದು ಮಾಡಿಕೊಳ್ಳುವುದು ಅಧ್ಯಾಸ. ದೇಹವನ್ನ ತಾನೆಂದು ತಿಳಿಯುವುದು ಅಧ್ಯಾಸ. ತನ್ನನ್ನ ದೇಹವೆಂದು ತಿಳಿಯುವುದು ಅಧ್ಯಾಸ. ಇದು ಭಾವನೆಯಲ್ಲ, ಉಪಾಸನೆಯಲ್ಲ, ಅನುಷ್ಠಾನ ಮಾಡಬೇಕಾದಂತ ಜಪತಪಾದಿಗಳು ಅಲ್ಲ, ಭ್ರಮೆ. ಅಧ್ಯಾಸ ಎನ್ನುವಂತಹದ್ದು ಮನಸ್ಸಿನಲ್ಲಿರುವ ತಪ್ಪು ಗ್ರಹಿಕೆ.
ಒದ್ದು ಓಡಿಸ್ಬೇಕು. ಬಾ, ಸಾಧ್ಯವಾ? ಯೋಚನೆ ಮಾಡಿ. ಒಂದು ಪ್ರಶ್ನೆ ಆಗ್ತೀನಿ. ಇಡೀ ವಿಶ್ವವನ್ನ, ಸಕಲ ಮಾನವರನ್ನು ಕಾಡುತ್ತಿರುವ ರೋಗ ಧನಮೋಹ, ಧನ ಪಿಶಾಚಿ. ದುಡ್ಡು ದುಡ್ಡು ದುಡ್ಡು, ಹಣ ಬೇಕು. ಹಣ ಬೇಡವೆನ್ನುವಂತ ಮನುಷ್ಯನೇ ಪ್ರಪಂಚದಲ್ಲಿದೆ. ಬೆಂಗಳೂರಿನ ಬಾಂಬೆಗೆ ಹೋಗಿ ಅಲ್ಲೂ ದುಡ್ಡು ಬೇಕು ಅಂತಾರೆ. ಬಾಂಬೆಯಿಂದ ಡೆಲ್ಲಿಗೆ ಹೋಗಿ ಅಲ್ಲೂ ದುಡ್ಡು ಬೇಕು ಅಂತಾರೆ. ಗುಜರಾತ್ಗೆ ಹೋಗಿ ಅಥವಾ ರಾಜಸ್ಥಾನ್ಗೆ ಹೋಗಿ, ಅಸ್ಸಾಂಗೆ ಹೋಗಿ, ಲಂಡನ್ನು, ಜರ್ಮನಿ, ಅಮೇರಿಕ, ಸ್ವರ್ಗಲೋಕ, ಬ್ರಹ್ಮ, ಎಲ್ಲಿ ಹೋದ್ರು ಕೂಡ ಎಲ್ಲರೂ ದುಡ್ಡು ಬೇಕು ದುಡ್ಡು ಬೇಕು ಅಂತಾರೆ. ಹಣ ಬೇಡ ಎನ್ನುವಂತ ಮನುಷ್ಯ ಒಬ್ಬನಿಲ್ಲ. ಆದರೆ ಹಣ ಬೇಡ ಎನ್ನುವಂತ ಯಾರು ಇಲ್ವಾ? ಇದ್ದಾರೆ. ರಮಣ ಮಹರ್ಷಿಗಳು, ಜ್ಞಾನಿಗಳು. ಏನ್ ಮಾಡಕ್ಕೆ? ಸನ್ಯಾಸಿ, ನಿಜವಾದ ಸನ್ಯಾಸಿ ಹೇಳ್ತಾನೆ, ಹಣ ಕಟ್ಕೊಂಡು ಏನ್ ಮಾಡೋಣ ಸ್ವಾಮಿ? ನಿಮ್ಗೆ 10 ಲಕ್ಷ ರೂಪಾಯಿ ಕೊಡ್ತೇವೆ. ಬೇಡ. 10 ಲಕ್ಷ ರೂಪಾಯಿ ಏನ್ ಮಾಡ್ಬೇಕು? ಒಂದ್ ಕಾರ್ ತಗೊಳ್ಳಿ, ಕಾರ್ ಬೇಡ. ಸ್ಕೂಟರ್ ತಗೊಳ್ಳಿ, ಸ್ಕೂಟರ್ ಬೇಡ. ಬಂಗಾರದ ಸರ ತಗೊಳ್ಳಿ, ಬೇಡ. ನನ್ ಬೇಕಾದೇನಪ್ಪ 4 ಇಡ್ಲಿ 2 ಬಾಳೆಹಣ್ಣು. ನಿಜವಾದ ಸನ್ಯಾಸಿಗೆ ಹಣ ಬೇಡ. ಹೌದಾ? ಇದಾರೆ ಅಂತ ಆಯ್ತು. ಇಡೀ ಪ್ರಪಂಚದಲ್ಲಿರುವ ಸಕಲ ಮಾನವರನ್ನು ಆವರಿಸಿರುವಂತ ಧನ ಪಿಶಾಚಿಯನ್ನ ಗೆದ್ದಿರುವಂತ ಮಹಾತ್ಮನಿದ್ದಾನೆ, ಅವನೇ ಸನ್ಯಾಸಿ. ಅವನ ಮೋಟೋ ಏನು? ನ ಕರ್ಮಣ ನ ಪ್ರಜಯ ನ ಧನೇನ. ಅಂತವನಿಗೆ ಬ್ರಹ್ಮಜ್ಞಾನವಾಗುತ್ತೆ, ಅಂತವನಿಗೆ ಅಧ್ಯಾಸ ನಿವೃತ್ತಿ ಆಗುತ್ತೆ. ಈ ದೃಷ್ಟಿಯಿಂದಲೇ ಸನ್ಯಾಸಿಗಳನ್ನ ನಾವು ನಿಜವಾದ ಜಿಜ್ಞಾಸುಗಳು, ಮುಮುಕ್ಷುಗಳು ಅಂತ ಕರೀತೇವೆ. ಗೃಹಸ್ಥನಾಗಿದ್ದರೆ ಬೇಡ ಬೇಡವೆಂದರು ಏನೋ ಕಾರಣದಿಂದ ಅಧ್ಯಾಸ ಅಂಟ್ಕೊಂಡ್ಬಿಡುತ್ತೆ. ಗಂಡ ಹೆಂಡತಿ ಮಕ್ಕಳು ತಂದೆ ತಾಯಿ ಅಂತಿರ್ತಾರೆ. ಆ ಜೊತೆ ಸಂಬಂಧವಿರುವುದರಿಂದ ಇಷ್ಟವಿಲ್ಲದೆ ಹೋದರೂ ಅಧ್ಯಾಸಕ್ಕೆ ಒಳಗಾಗ್ಬೇಕು. ಸನ್ಯಾಸಿ ಅಂತ ಆಗ್ಬಿಟ್ರೆ ನನಗೂ ನಿಮಗೂ ಸಂಬಂಧವಿಲ್ಲ, ನನಗೂ ದೇಹಕ್ಕೂ ಸಂಬಂಧವಿಲ್ಲ, ನನಗೂ ಅನಾತ್ಮ ವಸ್ತುಗಳಿಗೂ ಸಂಬಂಧವಿಲ್ಲ ಅಂತ ತಿಳ್ಕೊಂಡು ಆತ್ಮಾವಾರೇ ದ್ರಷ್ಟವ್ಯ ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಸಿತವ್ಯ. ಆತ್ಮಾನುಸಂಧಾನ ಮಾಡುತ್ತಿರುವ ಸನ್ಯಾಸಿಗೆ ದುಡ್ಡಿನ ವ್ಯಾಮೋಹವಿಲ್ಲ. ಆಶ್ಚರ್ಯ. ಒಬ್ಬ ಸನ್ಯಾಸಿ ಈ ಕಡೆ ಇದ್ದಾನೆ, ಒಬ್ಬ ಗೃಹಸ್ಥ ಈ ಕಡೆ ಇದ್ದಾನೆ. ಆ ಗೃಹಸ್ಥನಿಗೆ 10 ರೂಪಾಯಿ ಕೊಡ್ತಾರೆ, ಸನ್ಯಾಸಿಗೆ 1000 ರೂಪಾಯಿ ಕೊಡ್ತಾ ಇದ್ದಾರೆ. ಒಂದು ಕಾರ್ಯಕ್ರಮದಲ್ಲಿ ಒಬ್ಬ ಸನ್ಯಾಸಿ ಒಬ್ಬ ಗೃಹಸ್ಥ ಇಬ್ರು ಕೂತ್ಕೊಂಡಿದೆ. ಆ ಗೃಹಸ್ಥನಿಗೆ ಒಟ್ಟು 1000 ರೂಪಾಯಿ ಬಂತು. ಈ ಸನ್ಯಾಸಿಗೆ 10 ಲಕ್ಷ ರೂಪಾಯಿ ಬಂತು. ಸನ್ಯಾಸಿ ಹೇಳ್ತಾನೆ, ನಾನು ಹಣವನ್ನ ನೋಡುವುದಿಲ್ಲ, ಹಣವನ್ನು ಮುಟ್ಟುವುದಿಲ್ಲ, ನನಗೆ ಬೇಡ. ಗೃಹಸ್ಥ ಹೇಳ್ತಾನೆ, ಅದು ನನಗೆ ಕೊಡಿ, ನನಗೆ ಬೇಕು, ಮನೆ ಕಟ್ಟಿಸ್ತಾ ಇದ್ದೇನೆ, ಸೈಟ್ ತಗೋತಾ ಇದ್ದೇನೆ, ಬೇಕು. ಗೃಹಸ್ಥನಿಗೆ ಎಷ್ಟಿದ್ದರೂ ಸಾಲದು, ಸನ್ಯಾಸಿಗೆ ಏನು ಬೇಡ. ಈ ವ್ಯತ್ಯಾಸ. ಅದೇ ರೀತಿಯಲ್ಲಿ ಅಧ್ಯಾಸವನ್ನ ಕಳಚಿಕೊಂಡು, ಅಧ್ಯಾಸವನ್ನು ಬಾಧ ಮಾಡಿಕೊಂಡು ನಾನು ಮೋಕ್ಷವನ್ನೇ ಹೊಂದಬೇಕೆಂದು ಹೊರಟಿರುವಂತಹ ಧೀರನಾದ ಜಿಜ್ಞಾಸುವಿಗೆ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರ ಮೃದುವಾದ ಮಾತು, ಅಸ್ಯ ಅನರ್ಥ ಹೇತೋ ಅಧ್ಯಾಸಸ್ಯ ಪ್ರಹಾಣಾಯ ಆತ್ಮೈಕತ್ವ ವಿದ್ಯಾ ಪ್ರತಿಪತ್ತಯೇ ಸರ್ವೇ ವೇದಾಂತಾರಭ್ಯಂತೆ. ಜ್ಞಾಪಕ, ವೇದಾಂತ ಶಾಸ್ತ್ರ ಹೊರಟಿರುವಂತಹದ್ದು ಹಣ ಮಾಡುವುದಕ್ಕಲ್ಲ, ಪ್ರಶಸ್ತಿ ಹೊಂದುವುದಕ್ಕಲ್ಲ, ಉಪನ್ಯಾಸಗಳನ್ನ ಮಾಡಿ ಜನಗಳಿಂದ ಮನ್ನಣೆ ಹೊಂದುವುದಕ್ಕೂ ಅಲ್ಲ, ವೇದಾಂತ ಪ್ರವಚನಗಳನ್ನ ಮಾಡುತ್ತಾ ಅರಮನೆಯನ್ನು ಕಟ್ಟಿಸಿಕೊಳ್ಳುವುದಕ್ಕಲ್ಲ. ವೇದಾಂತ ಶಾಸ್ತ್ರದ ಪ್ರವೃತ್ತಿ ಅಧ್ಯಾಸ ಪ್ರಹಾಣಾಯ
ಎಷ್ಟು ಜನ ಬರೀತಾರೆ. ವೇದಾಂತ ಶಾಸ್ತ್ರವು ಉಳಿದ ಶಾಸ್ತ್ರಗಳಂತೆ ಅರ್ಥಗಲಿ ವಿದ್ಯೆಯಲ್ಲ. ಶಾಲಾ ಕಾಲೇಜುಗಳಲ್ಲಿ, ಮಠಗಳಲ್ಲಿ, ಆಶ್ರಮಗಳಲ್ಲಿ ವೇದಾಂತ ಓದ್ತಾರೆ. ವೇದಾಂತ ಓದಿ ಮುಂದೇನ್ ಮಾಡ್ತೀಯಪ್ಪ? ಕೆಲ್ಸಕ್ಕೆ ಸೇರ್ಕೊಳ್ತೇನೆ, ಸೇರ್ಕೊಂಡು ಅಲ್ಲಿ ಲೆಕ್ಚರ್ ಕೊಡ್ತೇನೆ, ಸಂಬಳ ಕೊಡ್ತಾರೆ, ಜೀವನ ಮಾಡ್ತೇನೆ. ಅದು ವೇದಾಂತಕ್ಕೆ ಮಾಡಿದಂತ ದ್ರೋಹ. ಅಸ್ಯ ಅನರ್ಥ ಹೇತು ಪ್ರಾಣಾಯ. ವೇದಾಂತಗಳನ್ನ ಓದಿಕೊಂಡು ವೇದಾಂತಗಳ ಅರ್ಥವನ್ನ ತಿಳಿದುಕೊಂಡು ಅನುಸಂಧಾನ ಮಾಡುತ್ತಾ ನಾಹಂ ದೇಹ ಜನ್ಮ ಮೃತ್ಯು ಕುತೋ ಮೇ ನಾಹಂ ಪ್ರಾಣ ಕ್ಷುತ್ ಪಿಪಾಸೆ ಕುತೋ ಮೇ ನಾಹಂ ಚಿತ್ತಂ ಶೋಕ ಮೋಹಂ ಕುತೋ ಮೇ ನಾಹಂಕಾರ ಬಂಧ ಮೋಕ್ಷಂ ಕುತೋ ಮೇ. ಜನ್ಮ ಮರಣ, ಶೋಕ ಮೋಹ, ಜರ ಮರಣ, ಹಸಿವು ಬಾಯಾರಿಕೆ ಇವುಗಳನ್ನ ಮೀರಿ ಆತ್ಮನಿಷ್ಠನಾಗುವುದಕ್ಕಾಗಿ ವೇದಾಂತ ಶಾಸ್ತ್ರಗಳ ಪ್ರವೃತ್ತಿ. ಅಸ್ಯ ಅನರ್ಥ ಹೇತು ಅನರ್ಥಾನಾಂ ಹೇತು ಅನರ್ಥ ಹೇತು ಅಧ್ಯಾಸ ಅನರ್ಥ ಹೇತು ಅಧ್ಯಾಸಸ್ಯ ಪ್ರಹಾಣಾಯ. ಏನ್ ಜ್ವರ ಬರೀತಾರೆ ಮುಂದೆ ಬರುತ್ತದೆ. ಆತ್ಮೈಕತ್ವ ವಿದ್ಯಾ ಪ್ರತಿಪತ್ತಯೇ ಸರ್ವೇ ವೇದಾಂತ ಆರಭ್ಯಂತೆ ಯಥಾ ಚ ಅಯಮರ್ಥಃ ಸರ್ವೇಷಾಂ ವೇದಾಂತಾನಾಂ ತಥಾ ವಯಂ ಅಸ್ಯಾಂ ಶಾರೀರಿಕ ಮೀಮಾಂಸಾಯಾಂ ಪ್ರದರ್ಶಯಿಷ್ಯಾಮಃ. ನಮೋ ನಮಃ ಶಂಕರ ಪಾದುಕಾಭ್ಯಾಂ. ಅಧ್ಯಾಸೋ ನಾಮ ಅತಸ್ಮಿನ್ ತದ್ಬುದ್ಧಿ ಇತಿ ಅವೋಚಾಮ ಅವೋಚಾಮ. ಹೀಗಿನ ಹೇಳಿ, ಅಧ್ಯಾಸ ಎಂದರೆ ತಾನಲ್ಲದ ದೇಹವನ್ನ ತಾನೆಂದು ಮಾಡಿಕೊಳ್ಳುವುದು, ಆತ್ಮನಲ್ಲದ ದೇಹವನ್ನ ಆತ್ಮನೆಂದು ತಪ್ಪಾಗಿ ತಿಳಿಯುವುದು ಅಂತ ಹೇಳಿದ್ದೇವೆ. ಯೋಸೌ ಯುಷ್ಮದಸ್ಮತ್ಪ್ರತ್ಯಯ ಗೋಚರಯೋ ಅನ್ಯೋನ್ಯಾಧ್ಯಾಸಃ ಇತ್ಯುಕ್ತಃ. ಯಶ್ಚ ಸ್ಮೃತಿರೂಪಃ ಪರತ್ರ ಪೂರ್ವದೃಷ್ಟಾವಭಾಸಃ ಇತಿ ಲಕ್ಷಿತಃ ಸರ್ವಥಾಪಿತು ಅನ್ಯಸ್ಯ ಅನ್ಯಧರ್ಮಾವಭಾಸತಾಂ ನ ವ್ಯಭಿಚರತಿ ಇತ್ಯಂತೇನ ಗ್ರಂಥೇನ ವ್ಯಾಖ್ಯಾತಶ್ಚ ಸಹ ಅತಸ್ಮಿನ್ ತದ್ಬುದ್ಧಿರೂಪ ಏವ. ನಮೋ ನಮಃ ಸದ್ಗುರು ಸಚ್ಚಿದಾನಂದೇಂದ್ರ ಸರಸ್ವತಿ ಪಾದುಕಾಭ್ಯಾಂ. ಏನು ಗುರುಗಳ ವ್ಯಾಖ್ಯಾನ ಸ್ವಾಮಿ. ಅಧ್ಯಾಸ ಭಾಷ್ಯವೇ ಆನಂದ, ಸುಗಮ ವ್ಯಾಖ್ಯಾನ ಪರಮ. ಹಲಸಿನ ಹಣ್ಣು ಗಮ್ಮಂತ ವಾಸನೆ ಬರ್ತಾ ಇದೆ. ಮಕ್ಕಳು ಹೇಳ್ತಾರೆ, ಅಪ್ಪ ಹಲಸನ್ನು ಕೊಡು. ಹೇಗೆ ಗೊತ್ತಾಯ್ತು ನಿಂಗೆ? ವಾಸನೆ ಬರ್ತಾ ಇದೆ. ಹಣ್ಣಂತೆ ತಿಂತಾ ಇದ್ರೆ ಇನ್ನೊಂದು ತೊಳೆ ತಿನ್ಬೇಕು ಅನ್ಸುತ್ತೆ. ಅಂತ ರಸವತ್ತಾದ ಮಧುರವಾದ ಹಲಸಿನ ಹಣ್ಣಿಗೆ ಜೇನುತುಪ್ಪ ಹಾಕ್ಬಿಟ್ರೆ ಇನ್ನು ಬೇಕು. ಅದೇ ರೀತಿಯಲ್ಲಿ ನಿಜವಾದ ಮುಮುಕ್ಷು ಸಾಧಕರುಗಳಿಗೆ ಈ ಶಂಕರ ಅಧ್ಯಾಸ ಭಾಷ್ಯ ಹಲಸಿನ ಹಣ್ಣು. ಅದಕ್ಕೆ ಪರಮ ಪೂಜ್ಯ ಸದ್ಗುರು ಪುಂಗವರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಸುಗಮ ಎನ್ನುವಂತ ಜೇನುತುಪ್ಪ ಹಾಕೊಡ್ತಾ ಇದ್ದಾರೆ. ಇನ್ನೇನ್ ಬೇಕು ಸ್ವಾಮಿ? 4 ತೊಳೆ ಹಲಸಿನ ಹಣ್ಣು, 4 ಚಮಚ ಜೇನುತುಪ್ಪ ಹಾಕ್ಬಿಟ್ರೆ ನಿಮ್ಮ ಇಡ್ಲಿ ಬೇಡ, ಚಪಾತಿ ಬೇಡ, ಪಿಜ್ಜಾ ಬೇಡ, ಐಸ್ ಕ್ರೀಮ್ ಏನು ಬೇಡ, ಚೆನ್ನಾಗಿರುತ್ತೆ. ಬರೀತಾರೆ ಇಲ್ಲಿ ಅಧ್ಯಾಸೋ ನಾಮ ಅತಸ್ಮಿನ್ ತದ್ಬುದ್ಧಿ ನಿತ್ಯವೋಚಾಮ ಅಂತ ಶಂಕರಾಚಾರ್ಯ. ಅದಕ್ಕೆ ಗುರುಗಳ ವ್ಯಾಖ್ಯಾನ ನೋಡಿ. ಯಾವುದನ್ನ ಪ್ರಾರಂಭದಲ್ಲಿ ಅಧ್ಯಾಸ ಭಾಷ್ಯದ ಪ್ರಾರಂಭ ವಾಕ್ಯ ಯಾವುದು? ಯುಷ್ಮದಸ್ಮತ್ಪ್ರತ್ಯಯ ಗೋಚರಯೋ ವಿಷಯ ವಿಷಯಿನೋ ತಮ ಪ್ರಕಾಶವದ್ವಿರುದ್ಧ ಸ್ವಭಾವಯೋ
ಇತರೇತರ ಭಾವಾನುಪಪತ್ತೌ ಸಿದ್ಧಾಯಾಂ ತದ್ಧರ್ಮಾಣಾಮಪಿ ಸುತರಾಂ ಇತರೇತರ ಭಾವಾನುಪಪತ್ತಿರಿತ್ಯತಃ ಅಸ್ಮತ್ ಪ್ರತ್ಯಯ ಗೋಚರೇ ವಿಷಯಿನಿ ಚಿದಾತ್ಮಕೆ ಯುಷ್ಮತ್ ಪ್ರತ್ಯಯ ಗೋಚರಸ್ಯ ವಿಷಯಸ್ಯ ತದ್ಧರ್ಮಾಣಾಂಚ ಅಧ್ಯಾಸಃ ತದ್ವಿಪರ್ಯಯೇನ ವಿಷಯಿನಃ ತದ್ಧರ್ಮಾಣಾಂಚ ವಿಷಯೇ ಅಧ್ಯಾಸಃ ಮಿಥ್ಯೇತಿ ಭವಿತುಂ ಯುಕ್ತಂ ತಥಾಪಿ ಅನ್ಯೋನ್ಯಸ್ಮಿನ್ ಅನ್ಯೋನ್ಯಾತ್ಮಕತಾಂ ಅನ್ಯೋನ್ಯ ಧರ್ಮಾಂಶಾಧ್ಯಸ್ಯ ಇತರೇತರ ವಿವೇಕೇನ ಅತ್ಯಂತ ವಿವಿಕ್ತಯೋಃ ಧರ್ಮ ಧರ್ಮಿಣೋ ಮಿಥ್ಯಾಜ್ಞಾನ ನಿಮಿತ್ತ ಸತ್ಯಾನೃತೆ ಮಿಥುನೀಕೃತ್ಯ ಅಹಮಿದಂ ಮಮೇದಮಿತಿ ನೈಸರ್ಗಿಕೋಯಂ ಲೋಕ ವ್ಯವಹಾರಃ. ಶಾಂಕರ ಭಾಷ್ಯ ಅಧ್ಯಾಸ ಭಾಷ್ಯದಲ್ಲಿ ಮೊಟ್ಟ ಮೊದಲನೇ ವಾಕ್ಯ. ಈ ಒಂದು ವಾಕ್ಯಕ್ಕೆ ಭಗವತ್ಪಾದ ಶಂಕರಾಚಾರ್ಯರಿಗೆ 10 PhD ಕೊಡ್ಬೇಕು. 10 PhD ಎಷ್ಟು ಅರ್ಥ ತುಂಬಿಬಿಟ್ಟಿದ್ದಾರೆ. ಹೇಳ್ತಾ ಇದ್ದಾರೆ ಗುರುಗಳು, ಯಾವುದನ್ನ ಅಧ್ಯಾಸ ಭಾಷ್ಯದ ಪ್ರಾರಂಭದಲ್ಲಿ ಯುಷ್ಮದಸ್ಮ ಪ್ರತ್ಯಯ ಗೋಚರಯೋ ಎಂದು ಶುರು ಮಾಡಿಕೊಂಡು ಅಧ್ಯಾಸ ಎಂದು ಹೇಳಿದ್ದಾರೆಯೋ, ಮತ್ತು ಯಾವುದನ್ನ ಅನಂತರ ಸ್ಮೃತಿರೂಪ ಪರತ್ರ ಪೂರ್ವದೃಷ್ಟಾಭಾಸ ಎಂದು ಅದರ ಲಕ್ಷಣವನ್ನು ಹೇಳಿದ್ದಾರೆಯೋ, ಒಟ್ಟಿನಲ್ಲಿ ಸರ್ವಥಾಪಿತ ಅನ್ಯಸ್ಯ ಅನ್ಯ ಧರ್ಮಾಭಾಸತ ನವ್ಯ ವಿಚಾರ. ಹೇಗೆ ಒಂದರ ಧರ್ಮವನ್ನ ಮತ್ತೊಂದರ ಮೇಲೆ ಹಾಕಿಕೊಳ್ಳುವುದು ಎನ್ನುವಂತಹದ್ದು ಅಧ್ಯಾಸದ ಸ್ವರೂಪ. ಆ ಸ್ವರೂಪವನ್ನ ಯಾವುದು ಮೀರಿ ಹೋಗಿಲ್ಲವೋ ನವ್ಯ ವಿಚಾರತಿ ಇತ್ಯಂತೇನ ಗ್ರಂಥೇನ ಅಲ್ಲಿವರೆಗೆ ಇರುವಂತಹ ಗ್ರಂಥದಿಂದ ಯಾವ ಅಧ್ಯಾಸವನ್ನ ವ್ಯಾಖ್ಯಾತಃ ವಿವರಿಸಿ ತಿಳಿಸಿದ್ದಾರೆಯೋ ಸಹ ಅತಸ್ಮಿನ್ ತದ್ಬುದ್ಧಿ ರೂಪ ಏವ. ಏನು ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರ ವಾಕ್ಯ ಪುಂಜ, ಬಂಧುರವಾದ ವಾಕ್ಯ, ವ್ಯಾಕರಣಬದ್ಧವಾದ ವಾಕ್ಯ, ಸುಂದರವಾದ ವಾಕ್ಯ, ಕಾವ್ಯಮಯ ಶೈಲಿಯಲ್ಲಿರುವಂತಹ ವಾಕ್ಯ. ಬಾ ಅದನ್ನೇ ಇಲ್ಲಿ ಅತಸ್ಮಿನ್ ತದ್ಬುದ್ಧಿ ಎಂದು ಶಂಕರರು ಹೇಳಿದ್ದಾರೆ. ಅತದ್ರೂಪೇ ಆತ್ಮನಿ ತದ್ರೂಪ ಬುದ್ಧಿ ಅನಾತ್ಮ ಬುದ್ಧಿ. ಇಲ್ಲಿ ಅಧ್ಯಾಸೋ ನಾಮ ಅತಸ್ಮಿನ್ ತದ್ಬುದ್ಧಿ ಎಂದು. ಅತದ್ರೂಪೇ ಆತ್ಮನಿ, ಅದು ಅಲ್ಲದ ಆತ್ಮನಲ್ಲಿ. ದೇಹವು ಆತ್ಮನಲ್ಲ, ಇಂದ್ರಿಯ ಮನೋಬುದ್ಧಿಗಳು ಆತ್ಮನಲ್ಲ, ಕಾರು ಆತ್ಮನಲ್ಲ. ಅತದ್ರೂಪವಾಗಿರುವ ಆತ್ಮನಲ್ಲಿ, ಆತ್ಮನಲ್ಲದೆ ಇರುವಂತಹ ಆತ್ಮನಲ್ಲಿ ತದ್ರೂಪ ಬುದ್ಧಿ, ಅದೇ ಎನ್ನುವಂತಹ ಬುದ್ಧಿ ಉಂಟಲ್ಲ, ಅದಕ್ಕೇನದು ಅನಾತ್ಮ ಬುದ್ಧಿ. ಅನಾತ್ಮ ವಸ್ತುಗಳಲ್ಲಿ ನಾನು ಎನ್ನುವಂತಹ ತಿಳುವಳಿಕೆ ಇದೆಯಲ್ಲ, ಅದಕ್ಕೆ ಅಧ್ಯಾಸ ಎಂದು ಹೆಸರು. ತದ್ವಿಪರ್ಯಯೇನ ಚ ಅತದ್ರೂಪೇ ಅನಾತ್ಮನಿ ತದ್ರೂಪ ಬುದ್ಧಿ ಆತ್ಮಬುದ್ಧಿ ಇತಿ ಅಯಮೇವ ಅಧ್ಯಾಸೋ ನಾಮ ನಾನ್ಯಃ ಇತ್ಯರ್ಥಃ. ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರಿಗೆ ಅಧ್ಯಾಸ ಭಾಷ್ಯ ರಕ್ತಗತವಾಗಿತ್ತು, ಅಸ್ಥಿಗತವಾಗಿತ್ತು. ಉಸೇ ಅಧ್ಯಾಸ ಭಾಷ್ಯ ಈ ಬರಿಬೇಕಾದ್ರೆ ಎಷ್ಟು ಧೈರ್ಯ ಬೇಕ್ರಿ. ಅತದ್ರೂಪನಾಗಿರುವ ಆತ್ಮನಲ್ಲಿ ತದ್ರೂಪ ಬುದ್ಧಿ ಅನಾತ್ಮ ಬುದ್ಧಿ ಅಂತ ಇತ್ತು. ತದ್ವಿಪರ್ಯಯೇನ, ಅದಕ್ಕೆ ವಿರುದ್ಧವಾಗಿ ಅತದ್ರೂಪೇ ಅನಾತ್ಮನಿ, ಆತ್ಮನಲ್ಲದ ಅನಾತ್ಮವಾದ ದೇಹಾದಿಗಳಲ್ಲಿ ತದ್ರೂಪ ಬುದ್ಧಿ ಅಂದರೆ ಆತ್ಮಬುದ್ಧಿ. ಆತ್ಮನಲ್ಲದ ಶರೀರದಲ್ಲಿ ನಾನು ಎನ್ನುವ ಬುದ್ಧಿ, ನಾನಾಗಿರುವ ಶರೀರವಲ್ಲದ ಪ್ರತ್ಯೇಗಾತ್ಮನಲ್ಲಿ ದೇಹ ಎನ್ನುವ ಎರಡೂ ಕೂಡ ಅತದ್ ಬುದ್ಧಿಗಳು. ಇದಕ್ಕೆ ಅತದ್ಬುದ್ಧಿ ಅಯಮೇವ ಅಧ್ಯಾಸೋ ನಾಮ. ಅಧ್ಯಾಸ ಎಂದರೆ ಇಷ್ಟೇ,
ಅನಾತ್ಮವನ್ನ ಆತ್ಮನೆಂದು, ಆತ್ಮನನ್ನ ಅನಾತ್ಮವೆಂದು, ಅನಾತ್ಮದ ಧರ್ಮಗಳನ್ನ ಆತ್ಮನ ಧರ್ಮಗಳೆಂದು, ಆತ್ಮನ ಧರ್ಮಗಳನ್ನ ಅನಾತ್ಮದ ಧರ್ಮಗಳೆಂದು ತಪ್ಪಾಗಿ ತಿಳಿದುಕೊಳ್ಳುವುದಕ್ಕೆ ವೇದಾಂತದಲ್ಲಿ ಹೆಸರು ಅಧ್ಯಾಸ. ಇದು ಯಾರಿಗಾದ್ರೂ ಇದೆಯಾ ಅಂದ್ರೆ ಯಾರಿಗಿಲ್ಲ, ಎಲ್ಲರೂ. ಅಧ್ಯಾಸ ಸಾರ್ವತ್ರಿಕವಾಗಿರುವ ಕ್ಯಾನ್ಸರ್ ರೋಗ, ಸಾರ್ವತ್ರಿಕವಾಗಿರುವಂತ ಕ್ಷಯ ರೋಗ. ಕ್ಷಯ ರೋಗಕ್ಕೆ ಔಷಧಿ ಉಂಟು, ಕ್ಯಾನ್ಸರ್ ರೋಗಕ್ಕೂ ಔಷಧಿ ಉಂಟು. ಅಧ್ಯಾಸ ಬಂದ್ಬಿಟ್ರೆ ಬಂದಿದೆ ಅಂತ ಗೊತ್ತಾಗಲ್ಲ. ಅಧ್ಯಾಸ ತೊಲಗುವುದಲ್ಲ, ವಿಚಾರ ಮಾಡಿದ ಕೂಡಲೇ ಅಧ್ಯಾಸ ನಾಪತ್ತೆ. ಕತ್ತಲೆ, ಒಂದು ವಾರವಾಗಿದೆ, ಮೋಡ ಕೌಚ್ಕೊಂಡಿದೆ, ಕರೆಂಟ್ ಇಲ್ಲ, ಎಣ್ಣೆ ದೀಪ ಇಲ್ಲ, ಬರೀ ಕತ್ತಲೆ ಒದ್ದಾಡ್ತಾ ಇದ್ದಾರೆ. ಬಹಳ ಕಷ್ಟಪಡ್ತಾ ಇದ್ದೆ. ಈ ಕತ್ತಲೆ ಹೋಗುತ್ತೇನಪ್ಪ ಅನ್ನಿಸ್ತಾ ಇದೆ. ಎಷ್ಟು ವರ್ಷ ಕಳೆದರೂ ಈ ಕತ್ತಲೆ ತೊಲಗದು ಅನ್ನುವ ಗಟ್ಟಿಯಾಗಿದೆ. ಆದ್ರೆ ಬೆಳಕು ಬಂತು, ಬೆಳಕು ಬಂದ ಕೂಡಲೇ ಎಲ್ಲಿದೆ ಕತ್ತಲೆ ತೋರಿಸಿ ನೋಡಿ. ಬೆಳಕಿನ ಮಹಿಮೆ ಹಾಗಿರಬೇಕಾದ್ರೆ ಆತ್ಮಜ್ಞಾನದ ಮಹಿಮೆ ಉದಿತೇ ಸವಿತರಿ ಶಾರ್ವರಮಿವ ತಮಃ ಪ್ರಣಾಶಂ ಉಪಗಚ್ಚತ್ತಿ ವಿದ್ಯಾ. ಸೂರ್ಯೋದಯವಾದ ಕೂಡಲೇ ಎಷ್ಟೇ ಕತ್ತಲೆ ದಟ್ಟವಾಗಿದ್ದರೂ ಕ್ಷಣ ಮಾತ್ರದಲ್ಲಿ ನಾಶವಾಗುವಂತೆ ಅಧ್ಯಾಸವು ಜನ್ಮ ಜನ್ಮಾಂತರ ಬರ್ತಾರೆ. ನಿನ್ನೆ ಮೊನ್ನೆದಲ್ಲ, ಎಲ್ಲರನ್ನು ಆವರಿಸಿಬಿಟ್ಟಿದೆ. ಈ ಪ್ರಪಂಚದಲ್ಲಿರುವ ಎಲ್ಲ ಮಾನವರು ಅಧ್ಯಾಸದ ಹಿಡಿತದಲ್ಲಿದ್ದಾರೆ. ಅಧ್ಯಾಸದ ದರ್ಬಾರ್. ದೇವಾಧಿದೇವತೆಗಳನ್ನು ಬಿಟ್ಟಿಲ್ಲ, ಋಷಿಗಳನ್ನು ಬಿಟ್ಟಿಲ್ಲ, ಉಪಾಸಕರನ್ನು ಬಿಟ್ಟಿಲ್ಲ, ಸಿದ್ಧ ಪುರುಷರನ್ನು ಬಿಟ್ಟಿಲ್ಲ. ಅಧ್ಯಾಸ ಬ್ರಹ್ಮಜ್ಞಾನಿ ಒಬ್ಬನ ಸಂತಿಗೆ ಹೋಗ್ತಾ ಇಲ್ಲ. ಯಾಕೆ? ಇವನು ಸೂರ್ಯನಂತೆ. ಏತೇನ ಹೀಗೆ ಹೇಳಿದ್ದರಿಂದ ಸ್ಮೃತಿ ರೂಪ ಇತ್ಯಾದಿ ಲಕ್ಷಣೆ ಅಪಿ ಅಯಮೇವ ಅಧ್ಯಾಸ ನಾನ್ಯ ಇತ್ಯುಕ್ತಂ ಭವತಿ. ಸ್ಮೃತಿ ರೂಪ ಪರತ್ವ ಪೂರ್ವದೃಷ್ಟಾಪಭಾಸ ಅಂತ ಹೇಳಿದ್ದಾರಲ್ಲ, ಅಲ್ಲಿಯೂ ಕೂಡ ಇದೇ ಅಧ್ಯಾಸವನ್ನು ಇಟ್ಟುಕೊಳ್ಳಬೇಕು. ಅಧ್ಯಾಸೋ ಸ್ಮೃತಿ ರೂಪ ಪೂರ್ವದೃಷ್ಟ ಇತ್ಯ ವಿಶೇಷಣಂತೂ ಲೋಕಸಿದ್ಧ ಶುಕ್ತಿ ರಜತಾಧ್ಯಾಸ ಉಪಪಾದನಾರ್ಥಂ. ಇಲ್ಲಿ ಅಧ್ಯಾಸ ಎಂದರೆ ಸ್ಮೃತಿ ರೂಪವಾದದ್ದು, ಹಿಂದೆ ಕಾಣಲ್ಪಟ್ಟಿದ್ದು ಎನ್ನುವಂತ ವಿಶೇಷಣ ಕೊಟ್ಟಿದ್ದಾರಲ್ಲ. ಇದು ಲೋಕದಲ್ಲಿ ಸಿದ್ಧವಾಗಿರುವ ಶುಕ್ತಿ ರಜತಾಧ್ಯಾಸ ಮತ್ತು ರಜ್ಜು ಸರ್ಪಾಧ್ಯಾಸ ಈ ಉದಾಹರಣೆಯನ್ನ ಇಟ್ಕೊಂಡು ಅದನ್ನು ತಿಳಿಸುವುದಕ್ಕಾಗಿ ಹೇಳಿದ್ದೇ ಹೊರತು ನ ಪ್ರಕೃತಾಧ್ಯಾಸ ಲಕ್ಷಣ ಶರೀರ ಪ್ರವಿಷ್ಟಮಪಿ. ಪ್ರಕೃತವಾಗಿರುವ ಅಧ್ಯಾಸದ ಸ್ವರೂಪವನ್ನ ವಿವರಿಸುವುದಕ್ಕಾಗಿ ಹೇಳಿದ್ದಲ್ಲ ಎಂದು ತಿಳಿದುಕೊಳ್ಳಬೇಕು ಅನ್ನುವುದನ್ನ ಉಕ್ತಂ ಪ್ರಾಗ್ ಹಿಂದೆಯೇ ಹೇಳಿಬಿಟ್ಟಿದ್ದೇವೆ. ಏನ್ ಅಧ್ಯಾಸ ಭಾಷ್ಯ ಸ್ವಾಮಿ ಇದು? ಏನ್ ಸುಗಮ ವ್ಯಾಖ್ಯಾನ? ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ಈ ಅಧ್ಯಾಸ ಭಾಷ್ಯವನ್ನ ಬರೆದಾಗ ಅವರಿಗೆ 78ನೇ ವಯಸ್ಸು. 78ನೇ ವಯಸ್ಸಿನಲ್ಲಿ ಈ ಸುಗಮ ವ್ಯಾಖ್ಯಾನ ಬರೆದಿದ್ದಾರೆ ಅಂದ್ರೆ ಪರಮಾಶ್ಚರ್ಯ. ಹಣ್ಣಾಗಿತ್ತು ಜ್ಞಾನ. ವಯಸ್ಸಿಗೆ ತಕ್ಕಂತೆ ಆಶ್ರಮದ ಧರ್ಮಾನುಷ್ಠಾನದಿಂದ ಪರಿಪಕ್ವವಾದ ಜೀವನ, ಪರಿಶುದ್ಧವಾದ ಜೀವನ, ಅಂತ ಪರಿಪಕ್ವ ಸ್ಥಿತಿಯಲ್ಲಿ ಗುರುಗಳು ಬರೆದಿರುವಂತಹ ವ್ಯಾಖ್ಯಾ ಸುಗಮ ವ್ಯಾಖ್ಯಾ. ಏತದ್ಭಾಷ್ಯ ಪ್ರವಚನ ವಿರುದ್ಧತ್ವಾದೇವ ಪೂರ್ವೋಕ್ತ ಲಕ್ಷಣೆ ಅರ್ಥಾಧ್ಯಾಸೋಪಿ ಸಂಗೃಹೀತ ಇತಿ ಅಧ್ಯಾಸ ಸಾಮಗ್ರಿ ಪ್ರದರ್ಶಿತ ಇತ್ಯಾದಿ ಚ ವಿಕಲ್ಪಯಂತಹ ಅನಾದರ್ತವ್ಯಾ. ಇದು ಮುಂದೆ ಮಾಡೋಣ, ನಾಳೆ ಮಾಡ್ತೀನಿ. ಈ ಭಾಷ್ಯಕ್ಕೆ ವಿರುದ್ಧವಾಗಿ ನೋಡಿ, ಇಷ್ಟು ಹೇಳ್ಬಿಟ್ಟು ಗುರು ಅಷ್ಟು ಶಾಂತವಾಗಲಿಲ್ಲ. ಈ ಭಾಷ್ಯಕ್ಕೆ ವಿರುದ್ಧವಾಗಿ
ಅನೇಕ ಜನ ವ್ಯಾಖ್ಯಾನಕಾರರು ತಪ್ಪರ್ಥವನ್ನು ಮಾಡಿದ್ದಾರೆ. ಅದನ್ನ ಅನಾದರ್ತವ್ಯ, ಆದರಣೆ ಮಾಡಬೇಕಾಗಿಲ್ಲ ಅಂತ ತೋರಿಸ್ತಾ ಇದ್ದಾರೆ. ಓಂ ಶಾಂತಿ ಶಾಂತಿ ಶಾಂತಿ.